ಆ ಟೈಮಲ್ಲಿ ನನಗೆ ತುಂಬ ಇಷ್ಟ ಆಗ್ತಾಯಿದ್ದು ಮಧುಗೌಡ. ವರುಣ್ ಆರಾಧ್ಯ ಆ್ಯಂಡ್ ನೀವು ಯಾವಾಗಿಂದ ಫ್ರೆಂಡ್ಸ್ ಅಂತ ಹಾಕಿದ್ದೀರಾ? ಮುಂಚೆಯಿಂದನೂ ನಾನು ನಮ್ಮ ಅಕ್ಕ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ. ನಾವು ಹತ್ತತ್ರ ಏನಿಲ್ಲ ಅಂದರೂ 6 ಮಂತ್ಸ್ 1 ವರ್ಷ ಮಾತಾಡೇ ಇಲ್ಲ. ನಿಮ್ಮ ಕ್ವೆಶನ್ ನೋಡಿ ಪಾವನ ಆಗೋಯ್ತು ಜೀವನ ನಂದು. ನನ್ನ ತಲೆಗೆ ಬಂದಿದ್ದು ಅಭಿ ಚಾಕ್ಲೇಟಿ ಅಂತ ಇಟ್ಕೊಳ್ಳೋಣ ಅಂತ. ಯಾವ ಲವರ್ ಸವಾಸನೂ ಬೇಡ, ಲವ್ ಸುದ್ದಿನೇ ಬೇಡ ನನಗೆ. ಮಿಸ್ಸಿಂಗ್ ಫೀಲು ಏನೋ ಕಳ್ಕೊಂಬಿಟ್ನಲ್ಲ ನನಗೆ ಅನ್ನೋ ಥರ ಫೀಲ್ ಆಗ್ತಿತ್ತು. ನಮ್ಮ NMIT ಕಾಲೇಜ್ದು ಮಾಡು ಬ್ರೋ ಅಂದರೆ ಏನು ಮಾಡಲಿ ಬ್ರೋ ನಿಮ್ಮ ಲವರ್ ಫೋಟೋ ಹಾಕಿ ಬ್ರೋ. ಆ ಗರ್ಲ್ಫ್ರೆಂಡ್ ಹೆಸರೇನು? ಗರ್ಲ್ಫ್ರೆಂಡ್ ಇದ್ದಾರಾ? ಗರ್ಲ್ಫ್ರೆಂಡ್ ಹೆಸರು ನಮ್ಮ ಈ ಚಿನ್ನ ಅವ್ರ ಜೊತೆ ಯೂಟ್ಯೂಬ್ ಚಾನಲ್ ಮಾಡಿ ಪ್ಲೀಸ್ ಅಂತ ರಶ್ಮಿ ರಚ್ಚು ಅವರು ಕೇಳಿದ್ದಾರೆ. ಕೇಳಿದೆ ಎಲ್ಲ ಕಾಂಪ್ಲಿಮೆಂಟ್ಸೇ ಕೊಟ್ಟಿದ್ದೀರಾ ನನಗೆ. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೀವು ನೋಡ್ದಂಗೆ ತಮ್ನೇಲಲ್ಲಿ ನೋಡಿರ್ತೀರಾ Q&A ಕ್ವಶನ್ಸ್ ಅಂತ ಹೇಳ್ಬಿಟ್ಟು. ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದೆ, ಯಾರಾದ್ರೂ ಕ್ವಶನ್ಸ್ ಇದ್ರೆ ಕೇಳಿರಿ, ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮಾಡಿರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ ನನಗೂ ಕೂಡ. ಇವತ್ತು ಕೂಡ ಒಂದು ಸ್ಟೋರಿ ಹಾಕಿದ್ದೆ, ಅಂದರೆ ಅದರಲ್ಲೂ ಕೂಡ ಕ್ವಶನ್ಸ್ ಬಂದಿದೆ, ಇದರಲ್ಲೂ ಸ್ವಲ್ಪ ಕ್ವಶನ್ಸ್ ಬಂದಿದೆ. ಸೊ ನೋಡೋಣ ಏನು ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಆನ್ಸರ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮುಂದೆ. ಸೊ ಫಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಾನು ಒಂಥರ ಜೆನ್ಯೂನ್ ಆಗಿ ಆನ್ಸರ್ಸ್ ಮಾಡ್ತೀನಿ. ಇವತ್ತು ಒಂದು ಸ್ಟೋರಿ ಹಾಕಿದ್ದೀನಿ, ಇದರಲ್ಲಿ ಕ್ವೆಶನ್ಸ್ ಬಂದಿದೆಯಾ ಇಲ್ಲ ನೋಡೋಣ ತಡಿ. ಇವತ್ತು ಹಾಕಿರೋ ಸ್ಟೋರಿಯಲ್ಲೂ ಸುಮಾರು ಮೆಸೇಜಸ್ ಬಂದಿದೆ. ಅವತ್ತು ಹಾಕಿದ್ನಲ್ಲ ಅದರಲ್ಲಿ ಚೆಕ್ ಮಾಡೋಣ ತಡೀರಿ. ಸೊ ಅವತ್ತೇ ಸುಮಾರು ಕ್ವೆಶನ್ಸ್ ಕೇಳಿದ್ದೀರಾ, ನೋಡೋಣ ಏನೇನು ಕೇಳಿದ್ದೀರಾ ಅಂತ. ನಾನು ಚೆಕ್ ಮಾಡಿಲ್ಲ ಅವತ್ತಿಂದ, ಸುಮ್ಮನೆ ಸ್ಟೋರಿ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಬಟ್ ಇವತ್ತು ನೋಡೋಣ ಏನೇನು ಕೇಳಿದ್ದೀರಾ ಅಂತ ನೋಡುವ. ಓಕೆ, ಸುಮಾರು ಮೆಸೇಜಸ್ ಬಂದಿದೆ. ಯಾರು ಕ್ವೆಶನ್ ಕೇಳಿದೆ ಎಲ್ಲ ಕಾಂಪ್ಲಿಮೆಂಟ್ಸೇ ಕೊಟ್ಟಿದ್ದೀರಾ ನನಗೆ. ಮಾನ್ಸ ಅಂತೇಳಿ ಎಷ್ಟು ಕ್ಯೂಟಾಗಿದೆಯಾ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಪ್ರಿಯಾ ಅಭಿ ನಾನು ನೆನಪಿದ್ದೀನಾ ಅಂತ ಕೇಳಿದ್ದೀರಾ. ಪ್ರಿಯಾ ನೆನಪು ಗೊತ್ತಾಗ್ತಿಲ್ಲ ಯಾರು ಪ್ರಿಯಾ ಅಂತ. DP ಏನೂ ಹಾಕಿಲ್ಲ, ಬಟ್ ನೆನಪಿದೆಯಾ ಅಂತ ಹಾಕಿದ್ದಾರೆ. ಗೊತ್ತಿದ್ರೆ ನೆನಪಿರ್ತೀರಾ. ಪ್ರಿಯಾ ಅಂತ ನನಗೆ ಒಂದು 2 to 3 ಫ್ರೆಂಡ್ಸ್ ಇದ್ದಾರೆ, ಯಾವ ಪ್ರಿಯಾ ಅಂತ ಗೊತ್ತಾಗ್ತಿಲ್ಲ, ನೆನಪಿದ್ದೀರಾ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ನಿಮ್ಮ ಲವ್ವರ್ ನೇಮ್ ಹೇಳಿ ಅಂತ ಹಾಕಿದ್ದೀರಾ. ನನಗೆ ಯಾರೂ ಲವ್ವರ್ ಇಲ್ಲ, ಐ ಆಮ್ ಎ ಸಿಂಗಲ್ ಆ್ಯಂಡ್ ಹ್ಯಾಪಿ. ಆರಾಮಾಗೆ ಖುಷಿಯಾಗಿ ಒಬ್ಬನೇ ಖುಷಿಯಾಗಿದ್ದೀನಿ, ಯಾವ ಲವ್ವರು ಬೇಡ, ಏನೂ ಬೇಡ. ಈ ಪ್ರೆಸೆಂಟ್ ಸಿಚುವೇಶನ್ಗೆ ನನಗೆ ಲವ್ವರ್ ಬೇಕು ಅಂತ ಅನ್ನಿಸ್ತಿಲ್ಲ. ಆರಾಮಾಗಿ ಖುಷಿಯಾಗಿ ಸಿಂಗಲ್ ಲೈಫನ್ನ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಯಾವ ಲವ್ವರ್ ಸವಾಸನೂ ಬೇಡ, ಲವ್ ಸುದ್ದಿನೇ ಬೇಡ ನನಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಡು ಯು ಲವ್ ಸಮ್ ಒನ್? ಇಲ್ಲ, ಯಾರೂ ಇಲ್ಲ. ಅದು ಯಾರೋ ರಾವ್ ಅಂತ ಯಾರೋ ಕೇಳಿದ್ದೀರಾ. ಯಾರಾದರೂ ಡು ಯು ಲವ್ ಸಮ್ ಒನ್ ಅಂತ. ಡು ಯು ಲವ್ ಸಮ್ ಒನ್ ಅಂದರೆ ಡು ಯು ಲವ್ ಸಮ್ ಒನ್ ಅಂದರೆ ನಮ್ಮ ಫ್ಯಾಮಿಲಿನ ಇಷ್ಟಪಡ್ತೀನಿ, ನಮ್ಮ ಅಪ್ಪ ಅಮ್ಮನ ಇಷ್ಟಪಡ್ತೀನಿ, ನಮ್ಮ ಅಕ್ಕ ಭಾವ, ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಇಷ್ಟಪಡ್ತೀನಿ. ಆ ಥರ ಫ್ರೆಂಡ್ಸ್ ಅಂದರೆ ಎಲ್ಲ ಫ್ರೆಂಡ್ಸನ್ನ ತುಂಬ ಇಷ್ಟಪಡ್ತೀನಿ. ಸ್ಪೆಸಿಫಿಕ್ಕಾಗಿ ಒಂದು ಹುಡುಗಿನ ಇಷ್ಟಪಡ್ತಾಯಿದ್ದೀನಿ ಆ ಥರ ಎಲ್ಲ ಏನೂ ಇಲ್ಲ. ಎಲ್ಲರೂ ಇಷ್ಟ ನನಗೆ, ಎಲ್ಲರೂ ಫ್ರೆಂಡ್ಸ್ ನನಗೆ. ಓಕೆ, ಆ ಕ್ವಶನ್ ಕೇಳಿದವ್ರ ಹೆಸರು ಜೀವಿತಾ ಅಂತ. ನಿಮ್ಮ ಲವ್ವರ್ ನೇಮ್ ಏನಿ ಅಂತ ಕೇಳಿದ್ದೀರಾ. ನನಗೆ ಯಾರೂ ಲವ್ವರ್ ಇಲ್ಲ. ಆಮೇಲೆ ರಾವ್ ಅಂತ ಕೇಳಿದರೆ ಡು ಯು ಲವ್ ಸಮ್ ಒನ್ ಅಂತ. ಅದೇ ಹೇಳ್ದಂಗೆ ನಮ್ಮ ಫ್ಯಾಮಿಲಿನ ಇಷ್ಟಪಡ್ತೀನಿ, ನಮ್ಮ ಅಪ್ಪ ಅಮ್ಮ ಅಕ್ಕ ಭಾವ ಎಲ್ಲರೂ ಇಷ್ಟಪಡ್ತೀನಿ, ಫ್ರೆಂಡ್ಸ್ ಎಲ್ಲರೂ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್ ರಶ್ಮಿ ರಚ್ಚು ಅವರು ಕೇಳಿದ್ದಾರೆ. ಮುಚ್ಕೊಂಡು ನನಗೆ ಎಡಿಟ್ ಮಾಡೋದು ಹೇಳ್ಕೊಡು ಫಸ್ಟು ಅಂತ. ಹಿಂಗೆ ಅವತ್ತೇ ಹೇಳ್ಕೊಟ್ಟಿದ್ದೀನಿ ಎಲ್ಲ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಪಾಪ ನನ್ನ ಫ್ರೆಂಡು ರಶ್ಮಿ ಅಂತ ಹೇಳ್ಬಿಟ್ಟು, ಅವರು ಒಂದು ಕಂಟೆಂಟ್ ಕ್ರಿಯೇಟರು, ತುಂಬ ಚೆನ್ನಾಗಿ ಮಾಡ್ತಾಳೆ. ನನ್ನ ಫ್ರೆಂಡ್ ಅವಳು ರೀಲ್ಸು. ನಾನು ರೀಸೆಂಟಾಗಿ ಅವಳ ಜೊತೆ ಕೊಲ್ಯಾಬ್ ಮಾಡಿದ್ದೀನಿ. ಆಮೇಲೆ ಒಂದು ರೆಸಾರ್ಟ್ ಪ್ರಮೋಷನ್ಗೆ ಹೋಗಿದ್ವಿ. ಸೊ ಅವಳು ಕೇಳಿದರೆ ಎಡಿಟ್ ಮಾಡಿಕೊಡು ಅಂತ. ನೆಕ್ಸ್ಟ್ ಯಾವಾಗ ಮೀಟ್ ಆಗ್ತೀವಿ ಪಕ್ಕಾ ಎಡಿಟಿಂಗ್ ಹೇಳ್ಕೊಡ್ತೀನಿ, ತಲೆಗೆಡ್ಸ್ಕೊಬೇಡ. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದು ಆರ್ಲೆ ಕ್ವೀನ್ ಅಂತ ಕೇಳಿದ್ದೀರಾ. ಆರ್ ಯು ಸ್ಟಡಿಂಗ್ BTech 2025 ಪಾಸ್ಡ್ ಔಟಾ? ಹೌದು, ನಾನು ಓದ್ತಾ ಇದ್ದೀನಿ. 2025 ಪಾಸ್ಡ್ ಔಟ್. ಹೌದು, ಇವಾಗ ಪಾಸ್ಡ್ ಔಟ್ ಆಗುತ್ತೆ. ಇನ್ನೊಂದು 3-4 ಮಂತ್ಸಲ್ಲಿ ನಾನು ಪಾಸ್ಡ್ ಔಟ್ ಆಗುತ್ತೆ. ಅಂದರೆ ಇವಾಗ 8th ಸೆಮ್ ಫೈನಲ್ ಇಯರು. ಸೊ ನೆಕ್ಸ್ಟು ಪಾಸ್ಡ್ ಔಟ್ ಆಗುತ್ತೆ. ನೆಕ್ಸ್ಟು ನೋಡಬೇಕು, ಕೆಲಸ ಎಲ್ಲಾದರೂ ಹುಡುಕಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್. ಆಮೇಲೆ ಗೀತಾಂಜಲಿ ಅನ್ನೋರು ಕ್ವೆಶನ್ ಕೇಳಿದ್ದೀರಾ. ವಾಟ್ ವಿ ಆರ್ ಫ್ರೆಂಡ್ಸ್ ಆರ್ ಬ್ರದರ್ ಆ್ಯಂಡ್ ಸಿಸ್ಟರ್ ಆರ್ ದುಶ್ಮನ್ ಅಂತ ಹಾಕಿದ್ದೀರಾ. ಆರ್ ವಾಟ್ ವಿ ಅಂತ ಯಾರು ಅಂತ ನಂಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ. ಫ್ರೆಂಡ್ಸ್, ಎಲ್ಲರೂ ಫ್ರೆಂಡ್ಸ್ ನನಗೆ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಥವಾ ನನ್ನ ಯಾರು ಫಾಲೋ ಮಾಡ್ತಿದ್ದೀರಾ, ಯಾರು ಪ್ರೀತಿಯಿಂದ ನಾನು ಇಷ್ಟಪಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಆಮೇಲೆ ಪ್ರತಿಯೊಂದು ನಾನು ಹಾಕೋ ವೀಡಿಯೋಸ್ನ ಫಸ್ಟ್ ನೋಡ್ತೀರಾ, ಅವರೆಲ್ಲರೂ ನನಗೆ ಫ್ರೆಂಡ್ಸ್ ಥರ ತುಂಬ ಇಷ್ಟಪಡ್ತೀರಾ. ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ. ಇವರು ಹಾಕಿರೋರು ಯಾರು? ಗೀತಾಂಜಲಿ ಅನ್ನೋರು. ನೀವು ನನ್ನ ಫ್ರೆಂಡ್, ಗುಡ್ ಫ್ರೆಂಡ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಅಭಿಷೇಕ್ 018 ಅನ್ನೋರು ಹಾಕಿದ್ದಾರೆ. ಬ್ರೋ, ನಮ್ಮ NMIT ಕಾಲೇಜ್ದು ಮಾಡು ಬ್ರೋ ಆ್ಯಂಡ್ ಸ್ಟೂಡೆಂಟ್ಸ್ದು. ಏನು ಮಾಡಬೇಕು ಬ್ರೋ? ನಮ್ಮ NMIT ಕಾಲೇಜ್ದು ಮಾಡು ಬ್ರೋ ಅಂದರೆ ಏನು ಮಾಡಲಿ ಬ್ರೋ? ಅಂದರೆ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ವ್ಲಾಗ್ ಮಾಡಿದ್ದೀನಿ. ಫೆಸ್ಟ್ದು ನಿನ್ನೆ ಮೊನ್ನೆ ಇತ್ತು ಫೆಸ್ಟು.
ಸಖತ್ತಾಗಿ ವ್ಲಾಗ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ನನ್ನ ಹಳೆ ವೀಡಿಯೋಸಲ್ಲೇ ನೋಡಿ. ಅನ್ನದ್ಯಂತ ಡೇ 1 ಅಂತ ಒಂದು ಹಾಕಿದ್ದೀನಿ, ಅನ್ನದ್ಯಂತ ಡೇ 2 ಅಂತ ಒಂದು ವ್ಲಾಗ್ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಅದು 2 ವೀಡಿಯೋಸ್ನ ಹೋಗಿ ನೋಡಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಭೂಮಿ ಶೈವ್ ಅವರು ಸೂಪರ್ ಅಂತ ಹಾಕಿದ್ದೀರಾ, ಥ್ಯಾಂಕ್ ಯು. ಸ್ನೇಹ ಗೌಡ ಅವರು ಏನು ಕೇಳಲಿ ಅಂತ ಹಾಕಿದ್ದೀರಾ. ಏನು ಕೇಳ್ತೀರಾ ನೋಡಿ ಏನು ಕೇಳಲಿ ಅಂತೆ. ನೆಕ್ಸ್ಟು ಮಾನ್ಸ ರವಿಕುಮಾರ್ ಅಂತ ಅನ್ನೋರು ಸುಮ್ಮನೆ ಬಂದು ಮೀಟಾಗಿ ಮಿಸ್ಸಿಂಗ್ ಯು ಬ್ಯಾಡ್ಲಿ ಅಂತ ಹಾಕಿದ್ದೀರಾ. ಮೀಟ್ ಆಗೋಣ, ಸಿಗೋಣ. ನೇತ್ರ ಅವರು ಆರಾಮ ಅಂತ ಹಾಕಿದ್ದೀರಾ, ಸೂಪರ್, ಸಖತ್ತಾಗಿದ್ದೀನಿ ನೇತ್ರ ಅವರೇ. ನೀವು ಹೇಗಿದ್ದೀರಾ ಕಮೆಂಟ್ ಹಾಕಿ ಹೇಳಿ. ಮನೋಜ್ ಸನಾದಿ ಅವರು ಹಾಕಿದ್ದೀರಾ, ನಿಮ್ಮ ಹುಡುಗಿ ನೇಮ್ ಏನು? ಆಲ್ರೆಡಿ ಹೇಳಿದ್ದೀನಿ ಯಾವ ಹುಡುಗಿ ಇಲ್ಲ ನನಗೆ ಅಂತೇಳಿ. ಹುಡುಗಿ ಸಿಕ್ಕಿದ್ಮೇಲೆ ಪಕ್ಕ ಹೆಸರು ಹಾಕ್ತೀನಿ, ಫೋಟೋ ಅಪ್ಲೋಡ್ ಮಾಡ್ತೀನಿ, ಮಸ್ತಾಗಿ ರೀಲ್ಸ್ ಕೂಡ ಮಾಡಿ ನಾನು ಹಾಕ್ತೀನಿ. ಈಗ ಸದ್ಯಕ್ಕೆ ಯಾರೂ ಇಲ್ಲ ನನಗೆ ಲವರು, ಸಿಂಗಲ್, ಹ್ಯಾಪಿ, ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ ಅಷ್ಟೇ. ನೆಕ್ಸ್ಟು ಪಿಂಕಿ ಅಂತ ಯಾರೋ ಹಾಕಿದ್ದೀರಾ, ಮಯಿ ಚಿನ್ನ ಅವ್ರ ಜೊತೆ ಯೂಟ್ಯೂಬ್ ಚಾನಲ್ ಮಾಡಿ ಪ್ಲೀಸ್ ಅಂತ. ನೀವೇ ಕೇಳಿ, ಅವನಿಗೆ ಮೆಸೇಜ್ ಮಾಡಿ. ಅವನೆಲ್ಲೂ ಇತ್ತೀಚೆಗೆ ಎಲ್ಲೂ ಕಾಣಿಸ್ಕೋತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಅವನ್ನ ನೀವೇ ಕೇಳಿ ಯಾಕೆ ಮಾಡ್ತಿಲ್ಲ ಅಂತ. ಯೂಟ್ಯೂಬ್ ಅವನಿಗೆ ನಿಜ ಇಷ್ಟ ಇಲ್ಲ. ನಾನು ಹೋದಾಗೆಲ್ಲ ಬಾರೋ ಮಾಡೋಣ, ಏನಾದರೂ ಚಾಲೆಂಜಸ್ ಮಾಡೋಣ ಅಂತ ನಾನು ಸುಮಾರು ಸರಿ ಕೇಳಿದ್ದೀನಿ ಮಹಿನ. ಬಟ್ ಅವ್ನಿಗೆ ಪರ್ಸ್ನಲಾಗಿ ಇಷ್ಟ ಇಲ್ಲಂತೆ, ಯೂಟ್ಯೂಬಲ್ಲಿ ಶೋ ಆಫ್ ಮಾಡೋಕ್ಕೆ ಇಷ್ಟ ಇಲ್ಲ, ಅದು ಇದು ಅವನ ಪರ್ಸ್ನಲ್ಲು. ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಕೇಳ್ತೀನಿ ನಿಮಗೋಸ್ಕರ. ಯಾರು ನೀವು? ಪಿಂಕಿಗೋಸ್ಕರ ಇನ್ನೊಂದು ಸರಿ ಹೋಗಿ ಕೇಳ್ತೀನಿ. ಯಾವಾಗಲಾದರೂ ವ್ಲಾಗ್ ಮಾಡಬೇಕಾದ್ರೆ ಒಂದು ಹಾಯ್ ಹೇಳಪ್ಪ ಅಂತ ಹೇಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಹೇಳಿದ್ರೆ ಅವನಿಷ್ಟ, ನಿಮ್ಮಿಷ್ಟ. ಓಕೆ, ನೋಡಪ್ಪ ಮಯಿ, ನೋಡ್ತಿರ್ತೀಯ ವ್ಲಾಗು ಗೊತ್ತು. ಅವನು ನನ್ನ ವ್ಲಾಗ್ಸ್ ಪ್ರತಿಯೊಂದು ಅಪ್ಲೋಡ್ ಮಾಡಿದ್ಮೇಲೆ ಯಾವಾಗಲಾದ್ರೂ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಹೇಳ್ತಾನೆ, ಮಚ್ಚ ಚೆನ್ನಾಗಿತ್ತು ವೀಡಿಯೋಸು ಎಲ್ಲ ಚೆನ್ನಾಗಿ ಹೇಳ್ತಾನೆ. ಅವನು ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾನೆ, ಪ್ರತಿಯೊಂದು ವೀಡಿಯೋಸ್ಗೂ ತುಂಬ ಸಪೋರ್ಟ್ ಮಾಡ್ತಾನೆ, ವೀಡಿಯೋಸ್ ಕೂಡ ಮಾಡಿಕೊಟ್ಟಿದ್ದಾನೆ. ಓಕೆ, ನೋಡಪ್ಪ ಮೈಚಿನ, ನೀನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತೆ. ವೀಕ್ಷಕರ ಒತ್ತಾಯದ ಮೇರೆಗೆ ನೀನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡು. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡೋಣ. ಕಾರ್ತಿಕ್ ಅವರು ನಿಮ್ಮ ಏಜ್ ಏನು ಅಂತ ಕೇಳಿದರೆ, ನನ್ನ ಏಜ್ ಬಂದು ಇವಾಗ 24. ಅಂದರೆ ಈ ಜುಲೈ ಬಂದರೆ ನನಗೆ 24 ಬೀಳುತ್ತೆ. ಈಗ ನಾನು 23 ರನ್ನಿಂಗು. ಜುಲೈ ಬಂದಿದ ತಕ್ಷಣ ನನಗೆ 24 ಆಗುತ್ತೆ. ಸೊ ಮೈ ಏಜ್ ಇಸ್ 24. ಸೊ ನೆಕ್ಸ್ಟ್ ಕ್ವೆಶನ್ನು, ಚಾಕ್ಲೇಟ್ ಭೀಮಾ 12 ಅಂತ ಹಾಕಿದ್ದೀರಾ. ವರುಣ್ ಆರಾಧ್ಯ ಆ್ಯಂಡ್ ನೀವು ಯಾವಾಗಿಂದ ಫ್ರೆಂಡ್ಸ್ ಅಂತ ಹಾಕಿದ್ದೀರಾ. ಓಕೆ, ಸುಮಾರು ಜನ ನನಗೆ ಕೇಳಿದ್ದೀರಾ ವರುಣ್ ಆರಾಧ್ಯ ಹೇಗೆ ಫ್ರೆಂಡು, ಆಮೇಲೆ ಯಾವ ರೀತಿ ಫ್ರೆಂಡು ಎಲ್ಲ, ಪ್ರತಿಯೊಂದು ಅವನ ಬಗ್ಗೆ ತುಂಬ ಜನ ಕೇಳಿದ್ದೀರಾ. ಓಕೆ, ಅವನು ನಾನು ಯಾವಾಗಿಂದ ಫ್ರೆಂಡ್ಸು ಅಂತಂದರೆ ಒಂದು 7 years ಆಯಿತು ಅಂದ್ಕೊತೀನಿ. ಮೋಸ್ಟ್ಲಿ ನಾನು ಡಿಪ್ಲೊಮೊ ಸೆಕೆಂಡ್ ಇಯರ್ ಓದಬೇಕಾದ್ರೆ ಅವ್ನು ನನ್ನ ಪರಿಚಯ ಆದ. ಡಿಪ್ಲೊಮೊ ಸೆಕೆಂಡ್ ಇಯರ್ ಅಂತಂದರೆ ನಾನು 10th ಮುಗಿಸಿದ್ದು 2016 ಪಾಸ್ಡ್ ಔಟ್ ನಾನು. 16 ಆಮೇಲೆ 17 ಫಸ್ಟ್ ಇಯರು, 17 ಆಮೇಲೆ 18ಗೆ ಪರಿಚಯ ಆದ ಅವನು. 2018 ಅಷ್ಟಕ್ಕಷ್ಟೇ ಒಂದು ಇದರಲ್ಲಿ ಮೀಟ್ ಆಗಿದ್ದು. ಅದು ಒಂದು ಪಾರ್ಟಿಗೆ ಹೋಗಿದ್ವಿ. ಅಂದರೆ ಅವಾಗ ಟೀಮ್ KD ಅಂತಿತ್ತು. ಆ ಟೀಮ್ ಅವರು ಒಂದು ಪಾರ್ಟಿ ಅರೇಂಜ್ ಮಾಡಿದರು. ಆ ಟೈಮಲ್ಲಿ ಅವನು ಮತ್ತು ಸೂರ್ಯ ಬಂದಿದ್ದರು. ಆ ಟೈಮಲ್ಲಿ ನಾನೇ ಹೋಗಿ ಮಾತಾಡ್ಸಿದ್ದೆ ಅವನ ಹತ್ರ, ಇಬ್ಬರು ಚೆನ್ನಾಗಿ ಮಾಡ್ತೀರಾ ವೀಡಿಯೋಸು ಅಂತೇಳಿ. ಅಲ್ಲಿಂದ ಪರಿಚಯ ಆಗಿದ್ದು ಬಾಂಡಿಂಗು. ಅವ್ನು ಅವತ್ತು ಯಾವ ಪ್ರೀತಿಯಿಂದ ನನ್ನ ಹತ್ರ ಮಾತಾಡ್ದೆ, ಇವತ್ತಿಗೂ ಕೂಡ ಅದೇ ಪ್ರೀತಿಯಿಂದ ಮಾತಾಡಿಸ್ತಾನೆ. ನಾನು ಅವನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತೀನಿ, ಅವನು ಚೆನ್ನಾಗಿ ಟ್ರೀಟ್ ಮಾಡ್ತಾನೆ. ಆಮೇಲೆ ಒಂದು ಗುಡ್ ಬಾಂಡಿಂಗ್ ಇದೆ ನನ್ನ ಅವನ ಮಧ್ಯೆ. ಅದು ಮುಂಚೆಯಿಂದನೂ ಇದೆ, ಬಟ್ ಅವಾಗವಾಗ ಸ್ವಲ್ಪ ಒಂಚೂರು ಕ್ಲಾಶಸ್ಸು ಸ್ವಲ್ಪ ಅವಾಗವಾಗಿತ್ತು. ಬಟ್ ಫ್ರೆಂಡ್ಶಿಪ್ ಮಾತ್ರ ಹಾಗೇ ಇದೆ. ಅವತ್ತು ಹೆಂಗಿದೆಯೋ ಇವತ್ತುವರೆಗೂ ಆ ಫ್ರೆಂಡ್ಶಿಪ್ ನನಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಡೈಲಿ ಮಾತಾಡಲ್ಲ ಅಂದ್ರೂ ಮೀಟ್ ಮಾಡಿದಾಗ ಸಿಕ್ಕಾಬಡೆ ಎಂಜಾಯ್ ಮಾಡ್ತೀವಿ, ನಗಾಡ್ತೀವಿ, ತುಂಬ ಎಂಜಾಯ್ ಮಾಡ್ತೀವಿ. ಆಮೇಲೆ ಅವ್ನ ಸ್ಟೋರೀಸ್ನ ಹೇಳ್ಕೊತಾನೆ, ನನಗೆ ಏನೇನಾಗಿತ್ತು ಅದೆಲ್ಲ ಪ್ರತಿಯೊಂದು ಸ್ಟೋರಿನ ಹೇಳ್ಕೊತೀನಿ. ಸೊ ನನ್ನ ಒಂದು ಬಾಂಡಿಂಗು ತುಂಬ ಚೆನ್ನಾಗಿದೆ. ಹೀಗೆ ಇರಲಿ ನಮ್ಮ ಫ್ರೆಂಡ್ಶಿಪ್ಪು ಅಂತ ನನಗೂ ಇಷ್ಟ, ಅವನಿಗೂ ಇಷ್ಟ. ಸೊ ಇಷ್ಟು ನನ್ನ ವರುಣ್ ಅವರ ಪರಿಚಯ. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಮೀಟ್ ಆಗಿದ್ದು ಹೊರಯನ್ಮಲ್ಲು. ಅದಾದಮೇಲೆ ಆಮೇಲೆ ಹಂಗೆ ಸಿಕ್ಕಾಬಡೆ ಕ್ಲೋಸ್ ಆಗಿಬಿಟ್ವಿ. ಆಮೇಲೆ ನಾನು ಬಿಡಿ ಅದೆಲ್ಲ ತುಂಬ ಸ್ಟೋರಿ ಇದೆ. ಅವ್ನು ಮೀಟ್ ಆಗಿ ನನಗೆ ಒಂದು 6 to 7 years ಆಯಿತು. ಹೀಗೆ ಅನ್ನೋ ಫ್ರೆಂಡ್ಶಿಪ್ಪು ಕಾಪಾಡ್ಕೋತೀವಿ. ಓಕೆ, ನೆಕ್ಸ್ಟು ಐಶ್ವರ್ಯ ರೆಡ್ಡಿ ಅವರು ಹೀರೋ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು. ಹೀರೋ ಅಂತ ಹೇಳಿ ಹೀರೋ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಐಶ್ವರ್ಯ ರೆಡ್ಡಿ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಸಂಪ್ರೀತ್ ಅಕ್ಕ ಹಾಕಿದ್ದಾರೆ. ಏನಂತ ಟೆಲ್ ಅಬೌಟ್ ಅವರ್ ಚೈಲ್ಡ್ಹುಡ್, ಹೌ ವಿ ಯೂಸ್ ಟು ಬಿ, ಸಿಬ್ಲಿಂಗ್ ಸ್ಟೋರಿ ಅಂತ ಹಾಕಿದ್ದಾರೆ ನಮ್ಮ ಅಕ್ಕ. ಏನು ಹೇಳಿ ನಮ್ಮ ಚೈಲ್ಡ್ಹುಡ್ ಬಗ್ಗೆ? ಟೆಲ್ ಅಬೌಟ್ ಅವರ್ ಚೈಲ್ಡ್ಹುಡ್, ಹೌ ವಿ ಯೂಸ್ ಟು ಬಿ ಅಂತಂದರೆ ನಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳು, ನಾವಿಬ್ಬರು ಹೇಗಿರ್ತಾ ಇದ್ವಿ ಅಂತ ಸಿಬ್ಲಿಂಗ್ ಸ್ಟೋರಿ ಹೇಳು ಅಂತ ನಮ್ಮ ಅಕ್ಕ ಹಾಕಿದ್ದಾಳೆ. ನಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಬೇಕು ಅಂದರೆ ಮುಂಚೆಯಿಂದನೂ ನಾನು ನಮ್ಮ ಅಕ್ಕ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಅಂದರೆ ಪ್ರೀತಿ ಇತ್ತು, ಮನಸ್ಸಲ್ಲಿ ತುಂಬ ಪ್ರೀತಿ ಇತ್ತು. ಅವಳಿಗೂ ನನ್ನ ಕಂಡ್ರೆ ತುಂಬ ಇಷ್ಟ, ನನಗೂ ಸಿಕ್ಕಾಬಡ್ಡೆ ಅವಳಂದರೆ ಇಷ್ಟ. ಬಟ್ ನನಗೆ ಆ ರಿಯಲ್ ಜೆನ್ಯೂನ್ ಪ್ರೀತಿ ಯಾವಾಗ ಗೊತ್ತಾಗಿದ್ದು ಅಂತಂದರೆ ನಮ್ಮ ಅಕ್ಕ ಮದುವೆ ಆದಮೇಲೆ ನನಗೆ ಗೊತ್ತಾಗಿದ್ದು. ಒಂಥರ
ಆ ಟೈಮಿಗೆ ನಾನು ಅಷ್ಟು ಚೆನ್ನಾಗಿರ್ಲಿಲ್ವಲ್ಲ ಅವಳ ಜೊತೆ ಅಂತ ನನಗೆ ಫೀಲ್ ಆಗುತ್ತೆ ಒಂದೊಂದು ಸರಿ. ಯಾಕಂದರೆ ನಾನು ಒಂದು ಒಳ್ಳೆ ನನ್ನ ಅವಳ ಮಧ್ಯೆ ತುಂಬ ಚೆನ್ನಾಗಿದೆ ಕನೆಕ್ಷನ್ನು, ಸಿಕ್ಕಾಬಡೆ ಪ್ರೀತಿ. ನಾನಂದರೆ ತುಂಬ ಇಷ್ಟಪಡ್ತಾಳೆ ನಮ್ಮ ಅಕ್ಕ, ನನಗೂ ನಮ್ಮ ಅಕ್ಕ ಅಂದರೆ ತುಂಬ ಇಷ್ಟ. ನಾನು ಅವಳು ಸಿಕ್ಕಾಬಡೆ ಕಿತ್ತಾಡ್ತಾಯಿದ್ವಿ, ಜಗಳ ಮಾಡ್ತಾಯಿದ್ವಿ. ಆಮೇಲೆ ನಾನು ತುಂಬ ಕಾಟ ಕೊಡ್ತಿದ್ದೆ ಅವಳಿಗೆ. ಎಷ್ಟು ಕಾಟ ಕೊಡ್ತಿದ್ದೆ ಅಂದರೆ ಏನು ತಂದ್ರೂ ಕಿತ್ಕೊಂಡ್ಬಿಡ್ತಾಯಿದ್ದೆ. ನಮ್ಮ ಮನೆಯಲ್ಲಿ ಏನಾದರೂ ಆಟ ಸಾಮಾನು ತೊಗೊಂಡು ಬಂದರೆ ಕಿತ್ಕೊಂಡ್ಬಿಡ್ತಾಯಿದ್ದೆ. ತಿಂಡಿ ತೊಗೊಂಡು ಬಂದರೆ ನಮ್ಮ ಮನೇಲಿ ಫಸ್ಟು ನಾನು ನಮ್ಮ ಅಕ್ಕ ಜಗಳ, ನನಗೆಷ್ಟು ನಿನಗಿಷ್ಟು, ಅದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ತಿಂಡಿ ತಂದಾಗ ಸಿಕ್ಕಾಬಡೆ ಜಗಳ ಆಡ್ತೀವಿ, ನನಗರ್ಧ ನಿಂಗರ್ಧ ಅಂತ. ಆಮೇಲೆ ನಾವು ನಾನು ನೋಡು ಏನು ಅಂತಂದರೆ, ತುಂಬ ಏನಾದರೂ ಒಂದು ಸಣ್ಣ ಕ್ಲಾಶಸ್ ಆಯಿತು ಅಂತಂದರೆ ಅದನ್ನು ಅಲ್ಲಿಗಲ್ಲಿ ಸರಿಗೆ ಮಾಡ್ಕೊತಿರಲಿಲ್ಲ, ತುಂಬ ಡ್ರ್ಯಾಗ್ ಮಾಡ್ತಾಯಿದ್ವಿ. ಆಮೇಲೆ ಎಷ್ಟೋ ದಿನ ಮಾತಾಡ್ತಾನೇ ಇರಲಿಲ್ಲ ನಾನು ಅವಳು. ಅಂದರೆ ಈಗ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಆಯಿತು ಅಂತಂದರೆ ಬಿಟ್ಬಿಡ್ತಾಯಿದ್ರಿ, ಮಾತಾಡ್ತಿರ್ಲಿಲ್ಲ. ನಾವು ಹತ್ತತ್ರ ಏನಿಲ್ಲ ಅಂದರೂ 6 ಮಂತ್ಸ್ 1 ವರ್ಷ ಮಾತಾಡೇ ಇಲ್ಲ. ಆ ಥರ ಇರಬಾರ್ದು ಅಂತ ನಾನು ಆಮೇಲೆ ಅವಳು ಮದುವೆ ಆಗಿ ಹೋದ್ಮೇಲೆ ನನಗೆ ಒಂಥರ ಫೀಲ್ ಆಗ್ತಿತ್ತು, ಎಷ್ಟೊಂದು ಒಳ್ಳೆ ಮೊಮೆಂಟ್ಸ್ ಮಿಸ್ ಮಾಡ್ಕೊಬಿಟ್ನಲ್ಲ ಅಂತ. ಸೊ ಇವಾಗ ನೋಡ್ತಿರೋರು ನಾನು ಏನು ಹೇಳೋದು ಅಂತಂದರೆ, ಯಾವುದೇ ಕಾರಣಕ್ಕೂ ಏನೇ ಒಂದು ಚಿಕ್ಕ ಪುಟ್ಟ ಮನಸ್ತಾಪಗಳಿರಲಿ ಅಥವಾ ಏನಾದರೂ ಒಂದು ಕ್ಲಾಶಸ್ ಆಗಲಿ, ಅದನ್ನು ಅಲ್ಲಿಗೆ ಬಗೆಹರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ಸುಮ್ಮನೆ ಡ್ರ್ಯಾಗ್ ಮಾಡ್ತಾ ಹೋದರೆ ಎಷ್ಟೊಂದು ಮೆಮೊರೀಸ್ನ ನೀವು ಮಿಸ್ ಮಾಡ್ಕೊತೀರಾ. ಇರೋ ತನಕ ತುಂಬ ಖುಷಿಯಾಗಿರಿ. ಅಕ್ಕ ತಂಗೀರು ಇರ್ತಾರಲ್ಲ, ತುಂಬ ದಿನ ಮಾತು ಬಿಡೋದಾಗಲಿ, ಆಮೇಲೆ ಜಗಳ ಆಡಿ ಬಿಟ್ಬಿಡೋದು, ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಖುಷಿಯಾಗಿ ಚೆನ್ನಾಗಿರಿ. ಇವಾಗ ನನಗೆ ಅದೊಂಥರ ರಿಗ್ರೆಟ್ ಫೀಲ್ ಆಗುತ್ತೆ ಕೆಲವೊಂದು ಸರಿ. ನಾವು ಅವಾಗ ಎಷ್ಟು ಜಗಳ ಆಡ್ತಿದ್ವಿ, ಮಾತು ಬಿಟ್ಬಿಡ್ತಾಯಿದ್ವಿ. ಇಷ್ಟೊಂದು ದಿನ ಅದೇ ಹೇಳ್ದಂಗೆ ನಾನು 1.5 year 2 years ಮಾತಾಡ್ತಾನೆ ಇರಲಿಲ್ಲ, ಆ ಥರ ಆಯಿತು. ಬಟ್ ಮದುವೆ ಆದಮೇಲಂತೂ ಸಿಕ್ಕಾಬಡೆ ಕ್ಲೋಸ್ ಆಗಿಬಿಟ್ಲು ಅವಳು. ಎಷ್ಟು ನನಗೆ ಅವಾಗ ಅರ್ಥ ಆಯಿತು, ಎಷ್ಟು ಮಿಸ್ ಮಾಡ್ಕೊತಿದ್ದೆ ನಾನು ಮನೇಲಿ ಇರಬೇಕಾದ್ರೆ. ಒಂಥರ ಮಿಸ್ಸಿಂಗ್ ಫೀಲು, ಏನೋ ಕಳ್ಕೊಂಬಿಟ್ನಲ್ಲ ನನಗೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ ಅದೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಇವಾಗಲೂ ಅಷ್ಟೇ, ನಾವು ಸಿಕ್ಕಾಗ ನೀವೇ ನೋಡಿರ್ತೀರ ವ್ಲಾಗ್ಸಲ್ಲಿ ಎಷ್ಟು ಪ್ರೀತಿಯಿಂದ ಇರ್ತೀವಿ ನಾವು ಇಬ್ಬರು ಅಂತ. ಅದು ಕ್ಯಾಮ್ರಾ ಮುಂದೆ ಅಂತಲ್ಲ, ಕ್ಯಾಮ್ರಾ ಬ್ಯಾಕ್ ಸೈಡ್ ಕೂಡ ನಾವು ತುಂಬ ಖುಷಿಯಾಗಿರ್ತೀವಿ. ಅದು ಕ್ಯಾಮ್ರಾಗಂತ ಏನು ಮಾಡೋಕ್ಕಾಗಲ್ವಲ್ಲ. ನಾವು ಏನೇ ಮಾತಾಡೋದಾಗಲಿ, ಏನೇ ಒಂದು ಕಾನ್ವರ್ಸೇಷನ್ ಆಗಲಿ, ಏನೇ ಒಂದು ಮಾಡಿದ್ರು ಕೂಡ ಮನ್ಸಾರನೇ ಮಾಡ್ತೀವಿ. ನೆಕ್ಸ್ಟು ನಮ್ಮ ಅಕ್ಕನೇ ಪಾಪ ಟ್ರಿಪ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾಳೆ, ಅಲ್ಲೋಗೋಣ ಇಲ್ಲೋಗೋಣ ಅಂತ. ಸಿಕ್ಕಾಬಡ್ಡೆ ಕ್ರೇಜಿ ನಮ್ಮ ಅಕ್ಕ ಅಂತಲೂ, ಆ ಟ್ರಿಪ್ ಹೋಗೋಣ ಇಲ್ಲೋಗೋಣ ಅಂತ. ಪಾಪ ಅವಳೇ ಎಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾಳೆ. ಈ ಮಂತಲ್ಲೇ ಹೋಗ್ತಿದ್ದೀವಿ ನಾವು, 18th ಎಲ್ಲೋ ವಯನಾಡ್ ಪಾಂಡಿಚೇರಿಗೆಲ್ಲೋ ಟ್ರಿಪ್ ಪ್ಲಾನ್ ಮಾಡ್ತಿದ್ದಾರೆ. ಅಲ್ಲೂ ವ್ಲಾಗ್ಸ್ ಮಾಡ್ತೀನಿ. ನಮ್ಮ ಅಕ್ಕ, ನಮ್ಮ ಭಾವ, ಆಮೇಲೆ ನನ್ನ ಕಸಿನ್ಸ್ ಎಲ್ಲ ಹೋಗ್ತಾ ಇದ್ದೀವಿ, ಅಲ್ಲೂ ವ್ಲಾಗ್ಸ್ ಮಾಡ್ತೀನಿ. ಖಂಡಿತ ನೀವು ನೋಡ್ತೀರಾ ಅಂತ ಅಂದ್ಕೊತೀನಿ, ನೋಡಿ ಮಿಸ್ ಮಾಡಿಬಿಡಿ. ಸೊ ಇಷ್ಟಾಗಿತ್ತು ನಮ್ಮ ಚೈಲ್ಡ್ಹುಡ್ಡು. ನಮ್ಮ ಅಕ್ಕ ಕೇಳಿದ್ದಕ್ಕೆ ಇಷ್ಟೊಂದೆಲ್ಲ ಸ್ಟೋರಿ ಬಂತು. ಸೊ ನೋಡಿದೆ ಸಂಪ್ರೀತ, ಇಷ್ಟಾಯಿತು ನಮ್ಮ ಸ್ಟೋರಿ. ಓಕೆ, ಇವಾಗ ತಡ ಮಾಡೋದು ಬೇಡ, ನೆಕ್ಸ್ಟು ಕ್ವೆಶನ್ಗೆ ಹೋಗೋಣ. ಏನು ಕೇಳಿದ್ದಾರೆ ಅಂದ್ಬಿಟ್ಟು, ಈ ಕಪಲ್ ಸೀಸನ್ ಅವರು ನಿಮ್ಮ ಗರ್ಲ್ ಫ್ರೆಂಡ್ ಇದ್ದಾರಾ ಅಂತ ಹಾಕಿದ್ದಾರಾ. ನನ್ನ ಗರ್ಲ್ ಫ್ರೆಂಡ್ ಇಲ್ಲ. ತುಂಬ ಜನ ಅದನ್ನ ಹಾಕಿದ್ದಾರೆ, ಗರ್ಲ್ ಫ್ರೆಂಡ್ ಇದ್ದಾರಾ, ಗರ್ಲ್ ಫ್ರೆಂಡ್ ಹೆಸರೇನು, ಗರ್ಲ್ ಫ್ರೆಂಡ್ ಇದ್ದಾರಾ, ಗರ್ಲ್ ಫ್ರೆಂಡ್ ಹೆಸರು. ಯಾವ ಗರ್ಲ್ ಫ್ರೆಂಡು ಇಲ್ಲ, ಹೆಸರು ಹೇಳೋಕ್ಕೂ ಗರ್ಲ್ ಫ್ರೆಂಡ್ ಯಾರೂ ಇಲ್ಲ. ಸದ್ಯಕ್ಕೆ ಆ ಕಾನ್ಸೆಪ್ಟ್ ಅನ್ನೋದೇ ನನ್ನ ತಲೆಯಲ್ಲಿಲ್ಲ. ಗರ್ಲ್ ಫ್ರೆಂಡು ಬೇಡ, ಯಾರು ಬೇಡ, ಪೀಸಾಗಿ ನೆಮ್ಮದಿಯಾಗಿ ಫಸ್ಟು ಲೈಫಲ್ಲಿ ಸೆಟ್ಲ್ ಆಗೋಣ, ಆಮೇಲೆ ಗರ್ಲ್ ಫ್ರೆಂಡು ಎಲ್ಲ. ಓಕೆನಾ, ನಿಮ್ಗೆ ಆನ್ಸರ್ ಸಿಕ್ತು ಅಂದ್ಕೋತೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಯುವರ್ಸ್ __DEEZ ಅವರು, ನಿಮ್ಮ ಡಿಂಪಲ್ ಚೆನ್ನಾಗಿದೆ ಅಭಿಯವರೇ. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಜನ ಇಷ್ಟಪಡೋದೇ ಈ ಡಿಂಪಲ್ಗೋಸ್ಕರ. ತುಂಬ ಜನ ಹೇಳಿದ್ದಾರೆ ನಿಮ್ಮ ಡಿಂಪಲ್ ತುಂಬ ಇಷ್ಟ ನನಗೆ, ನಿಮ್ಮ ಡಿಂಪಲ್ ತುಂಬ ಇಷ್ಟ ಅಂತಂದರೆ. ನನಗೂ ಅಷ್ಟೇ, ನನ್ನ ಡಿಂಪಲ್ ತುಂಬ ಇಷ್ಟ. ಆ್ಯಕ್ಚುಲಿ ಏನು ಗೊತ್ತಾಗೈಸ್, ನನಗೆ 2 ಕಡೆ ಬೀಳ್ತಾಯಿತ್ತು ಮುಂಚೆ, 2 ಕಡೆ ಬೀಳ್ತಾಯಿತ್ತು ಅಂತ ನನಗೆ ಅನಿಸ್ತಿದೆ. ಅದು ಬೀಳ್ತಾಯಿತ್ತು ಇಲ್ಲ ಗೊತ್ತಿಲ್ಲ, ಬಟ್ ಚೈಲ್ಡ್ಹುಡ್ಡಲ್ಲಿ ನನಗೆ 2 ಕಡೆ ಡಿಂಪಲ್ ಬೀಳ್ತಿತ್ತು ಅಂತ ಅನಿಸ್ತಿತ್ತು. ಬಟ್ ಆಮೇಲೆ ಸ್ವಲ್ಪ ಬೆಳೀತಾ ಇವಾಗ ಬರೀ ಒಂದೇ ಒಂದು ಕಡೆ ಬೀಳುತ್ತೆ ಡಿಂಪಲ್ಲು. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅಶ್ವಿನಿ ಗೌಡ ಅವರು ಕೇಳಿದ್ದೀರಾ, ನಿಮಗೆ ಲವರ್ ಇಲ್ವಾ? ಇಲ್ಲ, ನನಗೆ ಯಾರೂ ಲವರ್ ಇಲ್ಲ. ಅಶ್ವಿನಿ ಗೌಡ ಅವರೇ, ನನಗೆ ಯಾರೂ ಲವರ್ ಇಲ್ಲ. ಓಕೆ, ಇಟ್ಸ್ ಮೀ ಅಪ್ಪು ಅವರು. ಬ್ರೋ ನಿಮ್ಮ ಲವರ್ ಫೋಟೋ ಹಾಕಿ ಬ್ರೋ. ನನಗೆ ಯಾರೂ ಲವರ್ ಇಲ್ಲ ಬ್ರೋ. ಹುಡುಗನೇ ತಾನೇ ಇದು? ಹಾಂ, ಹುಡುಗ. ಇಟ್ಸ್ ಮೀ ಅಪ್ಪು 46 ಅವರೇ, ನನಗೆ ಯಾವ ಲವ್ವರು ಇಲ್ಲ, ಯಾವ ಫೋಟೋ ಹಾಕೋಕ್ಕೆ ಯಾರೂ ಇಲ್ಲ. ಎಲ್ಲರೂ ಫ್ರೆಂಡ್ಸೇ. ನಾನು ಪ್ರತಿಯೊಂದು ವಿಡಿಯೋಸ್ ಮಾಡ್ತೀನಲ್ಲ, ಅವರೆಲ್ಲರೂ ನನ್ನ ಫ್ರೆಂಡ್ಸೇ. ಯಾರೂ ನಾನು ಲವ್ ಆಗಲಿ ಗರ್ಲ್ ಫ್ರೆಂಡ್ ಆಗಲಿ ಆ ಥರ ಯಾರೂ ಇಲ್ಲ. ಮಾಡಿದ್ರೆ ನಮ್ಮ ಅಕ್ಕ ಜೊತೆ ಮಾಡ್ತೀನಿ. ಅದು ಬಿಟ್ಟರೆ ರೀಸೆಂಟಾಗೆ ಸ್ವಲ್ಪ ಹುಡುಗಿರ ಜೊತೆ ಮಾಡಿದ್ದೀನಿ. ಸ್ವಲ್ಪ ಹುಡುಗಿರಲ್ಲ, ನನ್ನ ಫ್ರೆಂಡು ರಶ್ಮಿ ಮತ್ತು ಭವ್ಯ ಜೊತೆ ಮಾಡಿದ್ದೀನಿ. ರೀಸೆಂಟಾಗಿ ಕಾಲೇಜಲ್ಲಿ ಸಹನಾ ಮತ್ತು ಅಶ್ವಿನಿ ಅಂತ ಮಾಡಿದ್ದೀನಿ. ಜಾಸ್ತಿ ನಾನು ಕಾಲೇಜ್ಗೆ ಹೋದಾಗೆಲ್ಲ ಅಶ್ವಿನಿ ಜೊತೆ ನಾನು ಜಾಸ್ತಿ ವೀಡಿಯೋಸ್ ಮಾಡ್ತೀನಿ. ಅದು ಬಿಟ್ಟರೆ ಅವರು ನನ್ನ ಒಳ್ಳೆ ಫ್ರೆಂಡ್ಸು. ಗರ್ಲ್ ಫ್ರೆಂಡು ಆ ಥರ ಭಾವನೆ ಯಾವತ್ತೂ ಇಲ್ಲ. ವಿ ಆರ್ ಜಸ್ಟ್ ಅ ಗುಡ್ ಫ್ರೆಂಡ್ಸ್ ಅಷ್ಟೇ, ಬೇರೆ ಯಾವ ಲವರು ಏನೂ ಇಲ್ಲ. ಓಕೆ, ಸೌಂದರ್ಯ ಅನ್ನೋರು ಕೇಳಿದ್ದಾರೆ, ಇನ್ನು ಯಾಕೆ ಈ ಕ್ವೆಶನ್ಗೆ ಆನ್ಸರ್ ಮಾಡೋಕ್ಕಾಗುತ್ತಾ ಅಂತ ಏನೋ ಹಾಕಿದ್ದಾರೆ ಮೆಸೇಜು. ನಿಮ್ಮದು ನನಗೆ ಕ್ವೆಶನ್ ಸ್ವಲ್ಪ ಅರ್ಥ ಆಗಿಲ್ಲ, ನಂಗೆ ಡೈರೆಕ್ಟಾಗಿ DM ಮಾಡಿ ನಾನು ಅದನ್ನು ಉತ್ತರ ಕೊಡ್ತೀನಿ. ಮನ್ಪ್ರೀತ್
ಓಕೆ, ಇವಳು ನನ್ನ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ. ಲವ್ ಯು ಕಣೋ, ನೀನು ನನ್ನ ಇಷ್ಟಪಡ್ತಿದ್ಯಾ ಅಂತ ಹಾಕಿದ್ದಾಳೆ. ಮನು, ಐ ಆಲ್ವೇಸ್ ಲವ್ ಯು, ನನ್ನ ಗುಡ್ ಫ್ರೆಂಡ್. ನಾನು ನಿನ್ನ ಇಷ್ಟಪಡ್ತಾಯಿದ್ದೀನಿ, ಫ್ರೆಂಡ್ ಥರ ಅವಳು ನನ್ನ ತುಂಬ ಇಷ್ಟಪಡ್ತಾಳೆ, ನಾನು ನಿನ್ನ ಇಷ್ಟಪಡ್ತಾಯಿದ್ದೀನಿ. ಓಕೆ, ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಪಲ್ಲವಿ ಸ್ಮೈಲೀಸ್ ಗರ್ಲ್, ನಿಮ್ಮ ಲವರ್ ಯಾರು? ಲವರು ಎಲ್ಲ ಆಲ್ಮೋಸ್ಟ್ 50% ಆಫ್ ದ ಕ್ವೆಶನ್ಸ್ ನನಗಿರೋದೇ ನಿಮ್ಮ ಲವರ್ ಯಾರು, ಅವಳ ಗರ್ಲ್ ಫ್ರೆಂಡ್ ಹೆಸರೇನು, ಫೋಟೋ ಹಾಕಿ ಯಾರು ಇಲ್ಲ. ಓಕೆ ಪಲ್ಲವಿ. ಕ್ಯೂಪಿಡ್ ಐಸ್, ನಿಮಗೆ ಲವರ್ ಇದ್ದಾರಾ? ಅಯ್ಯೋ, ಲವರ್ ಇಲ್ಲ. ಲವರ್ ಸಿಕ್ಕ ಮೇಲೆ ಖಂಡಿತವಾಗ್ಲೂ ನಾನು ಫಸ್ಟು ಹೇಳೋದೇ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ ಫಸ್ಟು ನಾನು ಫೋಟೋ ಹಾಕ್ಬಿಟ್ಟು ಇವಳೇ ನನ್ನ ಹೆಂಡತಿ ಅಂತ ಪರಿಚಯ ಮಾಡ್ತೀನಿ. ಬೇರೆ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಕೇಳ್ತೀರಾ ಅಂದ್ಕೊಂಡ್ರೆ ಬರೀ ಅದನ್ನೇ ಕೇಳಿದ್ದೀರಾ. ಸಿಂಪಲ್ ಬಾಯ್ ಪ್ರೀತೂಸ್ ಏನು ಕೇಳಿದ್ದೀರಾ? ಆಲ್ ವಿಡಿಯೋಸ್ ಸೂಪರ್ ಅಭಿ, ನೀನು ಯಾಕೆ ರಿಪ್ಲೈ ಮಾಡ್ತಿಲ್ಲ, ರಿಪ್ಲೈ ಮಾಡು ಪ್ಲೀಸ್, ಹೌ ಆರ್ ಯು ಅಭಿ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಡಿಯೋಸು ನೋಡ್ತಿದ್ದೀರಾ ಅಂತ ಹೇಳಿದ್ದೀರಾ, ತುಂಬ ಥ್ಯಾಂಕ್ ಯು ಸೋ ಮಚ್. ನನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಖಂಡಿತವಾಗ್ಲೂ ನಾನು ನೋಡಿರಲ್ಲ ಮೆಸೇಜು, ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ಸಾರಿ. ಈ ಮೂಲಕ ನಾನು ನಿಮ್ಮ ಹತ್ರ ಸಾರಿ ಕೇಳ್ಕೊತೀನಿ. ಸಿಂಪಲ್ ಬಾಯ್ ಪ್ರೀತ್ ಅವರೇ, ಖಂಡಿತವಾಗ್ಲೂ ಮಾತಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡೋಣ. ಕ್ಯೂಟ್ ಡಾಲ್ ಅವರು ಹಾಕಿದ್ದಾರೆ ಫಸ್ಟ್ ಕ್ರಶ್ ಅಂತ ಹಾಕಿದ್ದಾರೆ. ಫಸ್ಟ್ ಕ್ರಶ್ ಅಂತ ಬಂದರೆ ನನಗೆ ಸ್ಕೂಲ್ ಟೈಮಿಂದನೂ ನನಗೆ ರಮ್ಯಾ ಅಂದರೆ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ಅಂದ್ಕೊಳ್ಳಿ. ಅಂದರೆ ಆ್ಯಕ್ಟರ್ ರಮ್ಯಾ, ಬೇರೆ ಯಾವ ರಮ್ಯಾನಲ್ಲ. ರಮ್ಯಾ ಅಂದರೆ ನನಗೆ ತುಂಬ ಇಷ್ಟ. ರಮ್ಯಾ ಅಂದರೆ ನನಗೆ ಇವತ್ತಿಗೂ ಅಷ್ಟೇ ನನಗೆ ಆ ಮೂವೀಸ್, ಪ್ರತಿಯೊಂದು ಆ ಮೂವೀಸ್ ಕೊಡೋ ಎಕ್ಸ್ಪ್ರೆಷನ್ಸು, ರಮ್ಯಾಂದು ಒಂದೊಂದು ಸಾಂಗಲ್ಲಿ ಕೊಡೋ ಎಕ್ಸ್ಪ್ರೆಷನ್ಸಿಂದ ಹಿಡಿದು ಮೂವೀಸು ತುಂಬ ಇಷ್ಟ ನನಗೆ ರಮ್ಯಾ ಅಂದರೆ ಆವಾಗಲಿಂದನೂ. ಆಮೇಲೆ ಫಸ್ಟ್ ಕ್ರಶ್ಶು ಸ್ಕೂಲಲ್ಲಿ ಅಂತಂದರೆ, ಸ್ಕೂಲಲ್ಲಿ ಆ ಥರ ಯಾವ ಕ್ರಶ್ಶು ಆ ಥರ ಯಾರು ಇಷ್ಟ ಇಲ್ಲ. ಬಟ್ ನನಗೆ ಸ್ವಲ್ಪ ಡಿಪ್ಲೊಮಾ ಲೆವೆಲಿಗೆ ಬಂದಾಗ ನನಗೆ ಜಾಸ್ತಿ ತುಂಬ ಇಷ್ಟ ಆಗ್ತಾಯಿದ್ದು ಅಂದರೆ, ನಾನು ಇದೆಲ್ಲೂ ಹೇಳಿಲ್ಲ, ತುಂಬ ಇಷ್ಟ ಅಂತಂದರೆ ನನಗೆ ಮಧು ತುಂಬ ಇಷ್ಟ ಆಗ್ತಾಯಿದ್ಲು. ಮಧು ಯಾರು ಅಂತಂದರೆ ಅದೇ ಟಿಕ್ಟಾಕು, ಇವಾಗ ರೀಸೆಂಟಾಗಿ ಮದುವೆ ಆಯ್ತಲ್ಲ, ಅಂದರೆ ಇವಾಗಿಂದ ಅಲ್ಲ, ನಾನು ಟಿಕ್ಟಾಕಿಂದನೂ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಏನು ಗೊತ್ತಾ, ಇದು ನಾನು ಹೇಳ್ಕೊಳ್ಬಾರ್ದು, ಬಟ್ ನಾನು ಹೇಳ್ಕೊತ ಇದ್ದೀನಿ. ನಾನು ಫಸ್ಟು ಅವಳಿಗೆ ಮೆಸೇಜ್ ಮಾಡಿದ್ದೆ, ಮಧುಗೌಡ ಗೊತ್ತಲ್ಲ, ಮಧುಗೌಡ ಮೆಸೇಜ್ ಮಾಡಿದ್ದೆ. ಬಟ್ ಅವಳು ರೆಸ್ಪಾನ್ಸ್ ಮಾಡಿರಲಿಲ್ಲ. ಆಮೇಲೆ ನನಗೆ ಗೊತ್ತಾಯಿತು ನಮ್ಮ ವರುಣ್ ಅವ್ನಿಗೆ ಫ್ರೆಂಡು ಅಂತ ಗೊತ್ತಾಯಿತು. ಸೊ ನನಗೆ ಅವಾಗ ತುಂಬ ಇಷ್ಟ ಆಗ್ತಾಯಿತ್ತು, ಯಾಕಂದರೆ ಅವಳು ಅವಾಗ ಆ ಟೈಮಲ್ಲಿ ಇನ್ಫ್ಲೂಯೆನ್ಸರ್ಸ್ ಆಗಲಿ, ರೀಲ್ಸ್ ಮಾಡೋದಾಗಲಿ, ಟಿಕ್ಟಾಕ್ ಮಾಡೋರು ತುಂಬ 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 ಕಮ್ಮಿ ಇದ್ದರು. ಅವಳು ಆಮೇಲೆ ಟೀಮ್ KD ಅಂತ ಒಂದು ಟೀಮ್ ಇತ್ತು. ಆವಾಗ ಅವ್ರವ್ರುಗಳೇ, ಅಂದರೆ ತುಂಬ ಜನ ಇರಲಿಲ್ಲ. ಇವಾಗ ರೋಡ್ಗೂ ಸಿಗ್ತಾರೆ ನಿಮಗೆ ಇನ್ಫ್ಲೂಯೆನ್ಸರ್ಸ್ ಆಗಲಿ, ಟಿಕ್ಟಾಕು ರೀಲ್ಸ್ ಮಾಡೋರು ರೋಡ್ಗೂ ಸಿಗ್ತಾರೆ, ತುಂಬ ಜನ ಇರು. ಅವಾಗ ತುಂಬ ಕಮ್ಮಿ ಜನ ಇದ್ದರು. ಸೊ ಕಮ್ಮಿ ಜನದಲ್ಲಿ ಅವಾಗಲೇ ತುಂಬ ಫೇಮಸ್ ಆಗಲಿ ಅಥವಾ ಕ್ಯೂಟಾಗಿ ನನಗೆ ಇಷ್ಟ ಆಗ್ತಾಯಿದ್ದು ಮಧುಗೌಡ. ಏನೋ ಹೇಳ್ತಿದ್ದಲ್ಲ, ಅವಾಗ ಅವಳು ಇಷ್ಟ ಆಗ್ತಾಯಿದ್ಲು. ಸೊ ನನಗೆ ಅವಳು ರೆಸ್ಪಾನ್ಸ್ ಮಾಡಿರಲಿಲ್ಲ. ಸೊ ಅದಾದಮೇಲೆ ನಾನೇನು ಮಾಡಿದ್ದೆ, ಒಂದು ಇವೆಂಟ್ಗೆ ಹೋಗಿದ್ವಿ ಕರೆಕ್ಟು. ಆವಾಗ ಇವೆಂಟಲ್ಲಿ ಒಂದು ಸರಿ ಮಾತಾಡ್ಸಿದ್ದೆ, ಪರಿಚಯ ಆಗಿತ್ತು. ಅದಾದಮೇಲೂ ಕೂಡ ಏನು ಕಾನ್ವರ್ಸೇಷನ್ ಏನೂ ಆಗಿರಲಿಲ್ಲ, ನನಗೆ ಒಂದು ಸ್ವಲ್ಪ ಅವಾಗಲಿಂದನೂ ಇಷ್ಟ ಇತ್ತಲ್ಲ, ರೆಸ್ಪಾನ್ಸ್ ಮಾಡಿರಲಿಲ್ಲ. ಅವಾಗ ನಾನು ವರುಣ್ ಹತ್ರ ಕೇಳಿದ್ದೆ, ಮಚ್ಚ ನನಗೆ ಇಷ್ಟ ಕಣೋ ಅವಳ ಕೈಯಲ್ಲಿ ಒಂದು ಸರಿ ಮಾತಾಡಿಸು ಅಂತ ಕೇಳಿದ್ದೆ ವರುಣ್ಣ. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಅವನು ಏನೋ ಮಾತಾಡಿಸ್ಬಿಟ್ಟು ಅವಳ ಕಡೆಯಿಂದ ಮೆಸೇಜ್ ಮಾಡಿಸಿದ್ದೆ ಆ್ಯಕ್ಚುಲಿ. ಅಂದರೆ ಬೇರೆ ಏನು ಮೆಸೇಜ್ ಮಾಡಿಸಿಲ್ಲ, ನನ್ನ ಬರ್ಡೇಗೆ ವಿಶ್ ಮಾಡಿದ್ಲು ಪಾಪ, ಹ್ಯಾಪಿ ಬರ್ಡೇ ಅಂತೇನೋ ಮಾಡಿದ್ಲು. ಅದಕ್ಕೆ ನಾನು ಥ್ಯಾಂಕ್ ಯು ಸೊ ಮಚ್ ಗೌಡ್ರೆ ಅಂತ ಹಾಕಿದ್ದೆ. ಅದೇ ಅವತ್ತೇ ಲಾಸ್ಟ್ ಮೆಸೇಜ್, ಅದಾದಮೇಲೆ ಯಾವುದೇ ಥರ ಏನು ಮೆಸೇಜ್ ಮಾಡಿಲ್ಲ. ಸೊ ಅವಾಗ ಆ ಟೈಮಲ್ಲಿ ನನಗೆ ತುಂಬ ಇಷ್ಟ ಆಗ್ತಾಯಿದ್ದು ಮಧುಗೌಡ. ಆವಾಗ ಈ ಥರ ಪಾಪ ವರುಣ್ ಹೆಲ್ಪ್ ಮಾಡಿದ್ದ ನನಗೆ. ಸೊ ಓಕೆ, ಕ್ಯೂಟ್ ಡಾಲ್ ಅವರೇ, ಥ್ಯಾಂಕ್ಸ್ ಫಾರ್ ದಿಸ್ ಕ್ವೆಶನ್. ಇದನ್ನು ಎಲ್ಲೂ ಹೇಳಿರಲಿಲ್ಲ, ಹೇಳ್ಕೊಡೋಕ್ಕೆ ಹೆಲ್ಪ್ ಮಾಡಿದಂಥ ಕ್ಯೂಟ್ ಡಾಲ್ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಓಕೆ, ನೆಕ್ಸ್ಟ್ ಕ್ವೆಶನ್ ಮಾಡೋಣ. ಶಿವ ಕ್ಯಾಡ್ಬರಿ, ನನ್ನ ಹೆಸರು ಇಟ್ಕೊಬಿಡಿದ್ದೀರಾ? ಎಷ್ಟೊಂದು ಕ್ಯಾಡ್ಬರಿಗಳಾಗ್ಬಿಡೋರೆ ಗೈಸ್. ನಾನು ಇಟ್ಕೊಂಡಾಗ ಹೆಸರು ಯಾರೂ ಇರಲಿಲ್ಲ ಅನ್ಕೊತೀನಿ ಮೋಸ್ಟ್ಲಿ. ನಾನೇ ಸ್ವಲ್ಪ ಡಿಫ್ರೆಂಟಾಗಿರಲಿ. ಆ್ಯಕ್ಚುಲಿ ನನ್ನ ಹೆಸರು ತುಂಬ ಜನಕ್ಕೆ ಗೊತ್ತಿಲ್ಲ, ಅದನ್ನು ಇನ್ನೊಂದು ಸರಿ ಹೇಳ್ತೀನಿ. ಗೊತ್ತು ಅನ್ಕೊತೀನಿ, ಗೊತ್ತಿರೋದು ಬಿಡಿ. ಅಭಿ ಅಂದಮೇಲೆ ನೆಕ್ಸ್ಟ್ ಏನಿದೆ ಅಂತ ಗೊತ್ತಿರುತ್ತೆ. ಬಟ್ ನಾನು ಫಸ್ಟು ಅವಾಗ ಹುಡುಕ್ತಾ ಇದ್ದೆ, ಏನು ಹೆಸರು ಇಟ್ಕೊಳ್ಳೋದು, ಒಂಥರ ಯೂನಿಕ್ ಆಗಿರಬೇಕಲ್ವ ಹೆಸರು ಅಂತ ನಾನು ಹುಡುಕ್ತಾ ಇದ್ದೆ. ಸೊ ಅವಾಗ ನಾನು ಫಸ್ಟು ಒಂದಿದ್ದು, ನನಗೆ ಒಂಥರ ಅಭಿಷೇಕ್ ಅಲ್ಲ, ನನ್ನ ಹೆಸರು ಅಭಿಷೇಕ್ ಅಂದ್ಬಿಟ್ಟು. ನನಗೆ ಯಾಕೆ ಶೇಕ್ ಅನ್ನೋ ಪದ ನನಗೆ ಇಷ್ಟ ಆಗ್ತಾರಿಲ್ಲ. ಸೊ ಅದಕ್ಕೆ ಏನಾದ್ರು ಡಿಫ್ರೆಂಟಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಏನು ಇಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ನನ್ನ ತಲೆಗೆ ಬಂದಿದ್ದು ಅಭಿ ಚಾಕ್ಲೇಟಿ ಅಂತ ಇಟ್ಕೊಳ್ಳೋಣ ಅಂತ ನನ್ನ ತಲೆಯಲ್ಲಿತ್ತು. ಬಟ್ ಅವಾಗ ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ ಪುನಿ ಅಂದ್ಬಿಟ್ಟು, ಅವನು ಪುನಿ ಚಾಕ್ಲೇಟಿ ಅಂತ ಇಟ್ಕೊಬಿಟ್ಟಿದ್ದ. ಅವಾಗ ನಾನೇನು ಮಾಡಿದೆ, ಅವನು ಫೋನ್ ಹಾಕಿದೆ, ಫೋನಲ್ಲ ಅವಾಗ ವಾಟ್ಸಪ್ಪಲ್ಲೇನೋ ಕಾನ್ವರ್ಸೇಷನ್ ಮಾಡಿದೆ ಅವನ ಜೊತೆ. ಅವಾಗ ಅವ್ನ ಪರ್ಮಿಷನ್ ಕೇಳ್ತಾ ಇದ್ದೀನಿ ನಾನು. ಅವಾಗ ಏನು ಮಾಡಿದ್ದೆ, ಮೆಸೇಜಲ್ಲಿ, ಬ್ರೋ ನಾನು ಈ ಥರ ಅಭಿ ಚಾಕ್ಲೇಟಿ ಅಂತ ಇಟ್ಕೊಳ್ಳ ಹೆಸರು ಅಂತ ಕೇಳಿದ್ದೆ ಅವನ್ನ. ಸೊ ಅದಕ್ಕೆ ಬ್ರೋ ಚಾಕ್ಲೇಟಿ ಬೇಡ, ನಾನು ಇಟ್ಕೊಂಡಿದ್ದೀನಲ್ಲ, ಬೇರೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿ, ಚಾಕ್ಲೇಟಿ ಬೇಡ ಅಂತ ಅವಾಗಲೇ ಹೇಳ್ದ ಅವನು. ಎಲ್ಲ ಆಲ್ಮೋಸ್ಟ್ ನೋಡಿರ್ತೀರ ಲ್ಯಾವಿಶ್ ಈವೆಂಟ್ಸು ಪುನಿ ಗೊತ್ತಲ್ವಾ.
ಅವನು ಅವಾಗ ಪುನೀತ್ ಚಾಕ್ಲೇಟಿ ಅಂತಿತ್ತು ಅವನ ಹೆಸರು, ನಿಮಗೆ ಗೊತ್ತಿಲ್ಲೋ ಗೊತ್ತಿಲ್ಲ, ಇವಾಗ ಪುನೀತ್ ಅಂತ ಇದೆ ಅವನ ಹೆಸರು. ಸೊ ಅವಾಗ ಹಂಗೆ ಯೋಚನೆ ಮಾಡ್ತಿದ್ದಾಗ ಅವನು ಚಾಕ್ಲೇಟಿ ಓಕೆ, ಅವ್ನು ಹೇಳಿದ ತಕ್ಷಣ ರಿಜೆಕ್ಟ್ ಆಗೋಯ್ತು, ಓಕೆ ಇದು ಬೇಡ, ಸರಿ ಆಮೇಲೆ ಬೇರೆ ಏನು ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡಿ 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 ಆಮೇಲೆ ನನ್ನ ತಲೆ ಕ್ಯಾಡ್ಬರಿ ಅಂತ ಬಂತು ತಲೆಯಲ್ಲಿ. ಅದನ್ನು ಅಭಿ ಕ್ಯಾಡ್ಬರಿ, ಓಕೆ ಒಂಥರ ಮ್ಯಾಚ್ ಆಗ್ತಾಯಿದೆ, ಚೆನ್ನಾಗಿದೆ, ಒಂಥರ ಹೇಳೋಕ್ಕೂ ಚೆನ್ನಾಗಿದೆ ಅಂತೇಳಿ ಅವತ್ತು ಅಭಿ ಕ್ಯಾಡ್ಬರಿ ಇಟ್ಕೊಳೋನು. ಆಮೇಲೆ ಸಿಕ್ಕಾಬಡೆ ಕ್ಯಾಡ್ಬರಿಗಳು ಬಂದ್ಬಿಟ್ರು. ಇವಾಗ ಕ್ಯಾಡ್ಬರಿ ಅಂತ ಹೊಡೀರಿ 1000 ಜನ ಕ್ಯಾಡ್ಬರಿಗಳು ಬರ್ತಾರೆ ಇವಾಗ ಹೆಸರಲ್ಲಿ. ಸೊ ಓಕೆ, ಇವಾಗ ಶಿವು ಕ್ಯಾಡ್ಬರಿ ಅನ್ನೋರು ಏನು ಹಾಕಿದ್ದಾರೆ ಮೆಸೇಜು ಅಂತಂದರೆ, ನಿಮ್ಮ ಸಿಸ್ಟರ್ ಏನು ವರ್ಕ್ ಮಾಡ್ತಾರೆ ವ್ಲಾಗ್ ಮಾಡಿ ಅಂತ ಹಾಕಿದ್ದೀರಾ. ನಮ್ಮ ಅಕ್ಕ ಕಂಪ್ನೀಲಿ ವರ್ಕ್ ಮಾಡ್ತಾಳೆ, ಅವಳು 6 ಇಯರ್ಸಿಂದ ಒಂದು IT ಕಂಪ್ನೀಲಿ ವರ್ಕ್ ಮಾಡ್ತಿದ್ದಾಳೆ. ನೀವು ಹೇಳಿರೋ ಅರ್ಥ ನಿಮ್ಮ ಅಕ್ಕ ಏನು ಕೆಲಸ ಮಾಡ್ತಾರೆ ವ್ಲಾಗ್ ಮಾಡಿ ಅಂತ ಹೇಳಿದ್ರಲ್ಲ, ಅದೇ ನಮ್ಮ ಅಕ್ಕ ಒಂದು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಳೆ, 6 ಇಯರ್ಸಿಂದ ವರ್ಕ್ ಮಾಡ್ತಿದ್ದಾಳೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಂ 1862 ಅವರು ಮೆಸೇಜ್ ಮಾಡಿದ್ದಾರೆ, ಅಣ್ಣ ವರುಣ್ ಆರಾಧ್ಯ ಫ್ರೆಂಡ್ಶಿಪ್ ಟು ಡಿನ್ನರ್ ಅಂದರೆ ವ್ಲಾಗ್ ಮಾಡಿ ಅಂತ ಹೇಳ್ತಾರಲ್ಲ, ಇದು ವರುಣ್ ಆರಾಧ್ಯ ಫ್ರೆಂಡ್ಶಿಪ್ ಗೊತ್ತಿಲ್ಲ. ಫ್ರೆಂಡ್ಶಿಪ್ ಟು ಡಿನ್ನರ್ ಅಂದರೆ ಡಿನ್ನರ್ ಮಾಡಿ ಅಂತನಾ, ಡಿನ್ನರ್ ಮಾಡಿ ಅಂತ ಏನೋ ಮೋಸ್ಟ್ಲಿ ಗೊತ್ತಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅಣ್ಣ ವರುಣ್ ಆರಾಧ್ಯ ಫ್ರೆಂಡ್ಶಿಪ್ ಟು ಡಿನ್ನರ. ಓಂ 1862 ಅವರೇ, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಿಲ್ಲ. ಅಣ್ಣ ವರುಣ್ ಆರಾಧ್ಯ ಫ್ರೆಂಡ್ಶಿಪ್ ಟು ಡಿನ್ನರ್ ಅಂತ ಹಾಕಿದ್ದೀರಾ. ಫ್ರೆಂಡ್ಶಿಪ್ ಮಾಡಿ ಅಲ್ಲ, ಏನಿದು ಡಿನ್ನರ್ ಮಾಡಿ ಅವನ ಜೊತೆ ಅಂತ ಹೇಳಿದ್ದೀರಾ. ಖಂಡಿತವಾಗ್ಲೂ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಒಂದು ಪುಟ್ಟ ಬ್ಲಾಗ್ ಥರ ಮಾಡ್ತೀನಿ, ನಾನು ಅವನು ಊಟ ಮಾಡೋದು ಡಿನ್ನರ್ ಮಾಡೋದನ್ನ ಪಕ್ಕ ಮಾಡ್ತೀನಿ. ಓಕೆ, ಅದೇ ಅನ್ಕೊತೀನಿ. ನಿಮ್ಮ ಕ್ವೆಶನ್ ಅರ್ಥ ಆಗಿಲ್ಲ, ಬಟ್ ನನಗೆ ಅರ್ಥ ಆಗಿರೋದ್ರಲ್ಲಿ ಅವನ ಜೊತೆ ಡಿನ್ನರ್ ಮಾಡಿ ಅಂತೆಲ್ಲ ಪಕ್ಕ ಮಾಡ್ತೀನಿ. ಪ್ರತೀಕ್ಷಾ ಆಚಾರ್ ಅನ್ನೋರು, ಐ ಆಮ್ ಯುವರ್ ನ್ಯೂ ಫ್ಯಾನ್ ಗರ್ಲ್ ಅಂತ ಹಾಕಿದ್ದೀರಾ. ಯಾವ ಫ್ಯಾನು ಆ ಥರ ಎಲ್ಲ ಯಾವ ಫ್ಯಾನು ಏನಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಪ್ರತೀಕ್ಷಾ ಆಚಾರ್ ಅವರೇ, ನಿಮ್ಮ ನ್ಯೂ ಫ್ಯಾನ್ ಗರ್ಲ್ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಹೀಗೆ ಇಷ್ಟಪಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ವಶು MK ಅಂತ ಹಾಕಿದ್ದೀರಾ. ನಿಮಗೆ ನೀವು ಮಾಡಿರೋ ವ್ಲಾಗ್ಸಲ್ಲಿ ನಿಮ್ಮ ಫೇವ್ರೇಟ್ ವ್ಲಾಗ್ ಯಾವುದು, ಹಾಗೆ ಅದು ಯಾಕೆ ಇಷ್ಟ ಅಂತ ಹೇಳ್ತೀರಾ ಅಂತ ಹಾಕಿದ್ದೀರಾ ಮೆಸೇಜು. ನಾನು ಮಾಡಿರೋ ವ್ಲಾಗ್ಸಲ್ಲಿ ನನಗೆ ಯಾವುದು ತುಂಬ ಇಷ್ಟ ಅಂತಂದರೆ, ನಾನು ಫಸ್ಟು ತುಂಬ ಇಷ್ಟ ಅಂದರೆ ಆ್ಯಕ್ಚುಲಿ ನಾನು ಫಸ್ಟು ವ್ಲಾಗ್ ಮಾಡಿದ್ದೆ ನಾನು ವರುಣ್ ಜೊತೆ. ಅದನ್ನು ಮೀಟಿಂಗ್ ಮೈ ಬೆಸ್ಟ್ ಫ್ರೆಂಡ್ ವಿತ್ ವರುಣ್ ಅಂತ ಮಾಡಿದ್ದೆ. ಆವಾಗ ಫಸ್ಟು ನನ್ನ ವ್ಲಾಗ್ ಪಾಪ ಅವನೇ ಹೇಳಿದ್ದು ನನಗೆ. ನಾನು ಅಂದೇ ಅವನ ಹತ್ರ ಹೋಗ್ಬಿಟ್ಟು, ಮಚ್ಚ ಈ ಥರ ನನಗೆ ವಿಡಿಯೋಸ್ ಮಾಡಬೇಕು ಅಂತ ಅನಿಸ್ತಿದೆ, ಹೆಂಗೆ ಮಾಡೋದು, ನನಗೆ ಅವಾಗ ಏನೂ ಗೊತ್ತಿರಲಿಲ್ಲ ಯಾವ ರೀತಿ ಮಾಡೋದು ಏನು ಅಂತ ಕೇಳಿದಾಗ ಪಾಪ ಅವನೇ ಐಡಿಯಾಸ್ ಕೊಟ್ಬಿಟ್ಟು ಈ ಥರ ಬಾ ಅಂತೇಳಿ ಫಸ್ಟ್ ವೀಡಿಯೋನೇ ಹೋಗಿ ಚೆಕ್ ಮಾಡಿ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಒಂಥರ ಮೀಟ್ ಮಾಡೋ ಥರ ಅದೇ ಥರ ವ್ಲಾಗ್ ಇರೋದು. ಅದು ನನಗೆ ತುಂಬ ಇಷ್ಟಪಟ್ಟಿರೋ ವ್ಲಾಗ್. ನಿಮ್ಮ ಫೇವ್ರೇಟ್ ವ್ಲಾಗ್ ಅಂದರೆ ನನಗೆ ಅದು ತುಂಬ ಇಷ್ಟ. ಅದಾದಮೇಲೆ ನಮ್ಮ ಅಕ್ಕ ಜೊತೆ ಹೋಮ್ ಟೂರ್ ಮಾಡಿದೆ, ಅದು ಇಷ್ಟ. ಆಮೇಲೆ ನಾನು ಮಾಡಿರೋ ವ್ಲಾಗ್ಸ್ ನನಗೆ ಎಲ್ಲದೂ ಇಷ್ಟ. ಇದೇ ಪರ್ಟಿಕ್ಯುಲರ್ ಇಷ್ಟ ಅಂತಲ್ಲ, ಬಟ್ ನನ್ನ ಫಸ್ಟ್ ವ್ಲಾಗ್ ತುಂಬ ಇಷ್ಟ. ಇರೋದ್ರಲ್ಲಿ ವರುಣ್ ಜೊತೆ ಮಾಡಿರೋದು ತುಂಬ ಇಷ್ಟ. ನೀವು ಕೇಳಿದ್ರಲ್ಲ ಯಾಕೆ ಇಷ್ಟ ಅಂತಂದರೆ, ಅದೇ ಹೇಳಿದ್ನಲ್ಲ ಫಸ್ಟ್ ವ್ಲಾಗು ನನಗೆ ತುಂಬ ಸಪೋರ್ಟ್ ಅದಕ್ಕೆ ಅವನಿಂದ. ಸೊ ಅದಕ್ಕೆ ನನಗೆ ತುಂಬ ಇಷ್ಟ. ಅಶು MK ಅವರೇ, ಹೋಪ್ ಯು ಗಾಟ್ ಯುವರ್ ಆನ್ಸರ್. ಅಂಜು ಡಾರ್ಲಿಂಗ್ ಅವ್ರು ಹಾಕಿದ್ದೀರಾ, ನೀವು ರೀಲ್ಸ್ ಮಾಡ್ತಿರಲ್ಲ ಅವರು ಯಾರು, ನಿಮ್ಮ ಅಕ್ಕ ಅಲ್ಲ ಇನ್ನೊಬ್ಬರು, ಇದೇ ಏನೋ ಹಾಕಿದ್ದೀರಾ. ಅಂಜು ಡಾರ್ಲಿಂಗ್ ಅವರು, ನೀವು ರೀಲ್ಸ್ ಮಾಡ್ತಿರಲ್ಲ ಅವರು ಯಾರು, ನಿಮ್ಮ ಅಕ್ಕ. ನಮ್ಮ ಅಕ್ಕ ಜೊತೆನೇ ಮಾಡೋದು ಅಲ್ಲ, ಇನ್ನೊಬ್ರು ಜೊತೆ ಮಾಡಿದ್ದೀನಲ್ಲ, ಮೋಸ್ಟ್ಲಿ ಅವ್ರನ್ನ ಕೇಳ್ತಿರ್ಬೋದು. ಅವರು ನನ್ನ ಫ್ರೆಂಡ್ಸು, ಜಾಸ್ತಿ ವೀಡಿಯೋಸ್ ಮಾಡಿಲ್ಲ, ಮೊನ್ನೆ ರೀಸೆಂಟಾಗಿ ಮಾಡಿರೋದಲ್ವ. ಎಲ್ಲರೂ ನನ್ನ ಫ್ರೆಂಡ್ಸೇ, ಬೇರೆ ಯಾವುದೇ ರೀತಿಯಾದ ಗರ್ಲ್ ಫ್ರೆಂಡ್ ಆಗಲಿ ಲವರ್ ಆಗಲಿ ಆ ಥರ ಯಾರೂ ಇಲ್ಲ. ಅವರು ನನ್ನ ಫ್ರೆಂಡ್ಸ್, ಎಲ್ಲರೂ ನನ್ನ ಫ್ರೆಂಡ್ಸು. ನಮ್ಮ ಅಕ್ಕ ಬಿಟ್ಟು ಬೇರೆ ಯಾವ ಹುಡುಗಿರ ಜೊತೆ ಮಾಡಿದ್ದೀನೋ ಅವರೆಲ್ಲರೂ ನನ್ನ ಫ್ರೆಂಡ್ಸ್. ಓಕೆ, ಅಂಜು ಡಾರ್ಲಿಂಗ್ ಅವರೇ. ತೇಜಸ್ವಿನಿ GM30 ಅವರು, ನೀವು ತುಂಬ ಕ್ಯೂಟ್ ಆಗಿದ್ದೀರಾ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ತೇಜಸ್ವಿನಿ ಅವರೇ. ನೆಕ್ಸ್ಟ್ ಕ್ವೆಶನ್ ತೇಜಸ್ವಿನಿ ಅವರೇ ಇನ್ನೊಂದು ಸರಿ ಹಾಕಿದ್ದಾರೆ, ನೀವು ವ್ಲಾಗ್ಸ್ ಮಾಡೋಕ್ಕೆ ಯಾರು ಇನ್ಸ್ಪಿರೇಷನ್ ಅಂತ ಹಾಕಿದ್ದೀರಾ. ಓಕೆ, ವೆರಿ ಗುಡ್ ಕ್ವೆಶನ್ ಇದು. ಯಾರು ಇನ್ಸ್ಪಿರೇಷನ್ನು ವ್ಲಾಗ್ಸ್ ಮಾಡೋಕ್ಕೆ ಅಂತ. ನನಗೆ ಇನ್ಸ್ಪಿರೇಷನ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂದರೆ ನನಗೆ ವ್ಲಾಗ್ಸ್ ಅನ್ನೋ ಕಾನ್ಸೆಪ್ಟ್ಸ್ ತಲೆಗೆ ಬಂದಿದ್ದು ಅಂದರೆ ವರುಣಿಂದನೇ, ಇನ್ಯಾರೂ ಅಲ್ಲ. ನಾನು ಯಾರು ವ್ಲಾಗ್ಸು ಒಬ್ರದ್ದು ನೋಡ್ತಿರಲಿಲ್ಲ. ನಮ್ಮ ಅಕ್ಕ ಸಿಕ್ಕಾಬಡೆ ವ್ಲಾಗ್ಸ್ ನೋಡೋಳು, ಎಲ್ರದ್ದು ನೋಡೋಳು. ಮದುದಾಗಲಿ, ಆಮೇಲೆ ಇನ್ನೂ ಸುಮಾರು ಜನ ಯಾರಿದ್ದಾರೆ, ಪ್ರತಿಯೊಂದು ನಮ್ಮ ಅಕ್ಕ ತುಂಬ ಫಾಲೋ ಮಾಡ್ತಾರೆ. ನನಗೂ ಹೇಳ್ತೀರ ಅವ್ಳು ವ್ಲಾಗ್ಸ್ ನೋಡ್ದ, ಇವಳು ವ್ಲಾಗ್ಸ್ ನೋಡ. ನಾನು ಯಾರ್ದು ನನಗೆ ಆ ಥರ ಇಂಟ್ರೆಸ್ಟೇ ಇರಲಿಲ್ಲ. ಏನು ಹೋಗ್ದು ಕುತ್ಕೊಳ್ಳೋದು ಎಲ್ಲ ಹೇಳ್ತಾರೆ ಅನ್ನೋ ಥರ ನನಗಿತ್ತು ಮೈಂಡ್ಸೆಟ್ಟು. ಅದಾದಮೇಲೆ ನಾನು ಯಾವಾಗ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ ಗೊತ್ತಾಯ್ತು ಆ್ಯಕ್ಚುಲಿ ಕುತ್ಕೊಂಡೆ ಬಂದೆ ತಿಂದೆ ಅದನ್ನು ಮಾಡೋಕ್ಕೂ ಎಷ್ಟು ಕಷ್ಟ ಇದೆ ಅನ್ನೋದು ನನಗೆ ಗೊತ್ತಾಯಿತು. ಕಷ್ಟ ಅಂದರೆ ಅದೇ ವಿಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಟೈಮು ಪ್ರತಿಯೊಂದು ನಾವು ಇನ್ವೆಸ್ಟ್ ಮಾಡ್ತೀವಲ್ವ, ಅದು ಸಿಕ್ಕಾಬಡೆ ಕಷ್ಟ ಇದೆ ಅಂತ ನನಗೆ ಗೊತ್ತಾಯಿತು. ಸೊ ನಿಮ್ಮ ಇನ್ಸ್ಪಿರೇಷನ್ ಯಾರು ಅಂತ ಕೇಳಿದ್ದೀರಾ ತೇಜಸ್ವಿನಿ ಅವರೇ. ಇನ್ಸ್ಪಿರೇಷನ್ ಅಂತಂದರೆ ವರುಣ್ ಹೇಳ್ಬೇಕಂದ್ರೆ, ಅವ್ನ ಬ್ಲಾಗ್ಸ್ ನೋಡಿ ನನಗೂ ಮಾಡಬೇಕು ಅಂತ ನನಗೆ ಆಸಕ್ತಿ ಬಂದು ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಲವರ್ ಇಲ್ವಾ, ಲವರ್ ಯಾರು ಫಸ್ಟ್ ಕ್ರಶ್ಶು ಹೇಳಾಯಿತು. ಇವತ್ತು ಹಾಕಿದ್ದಾರೆ ಆ ಸ್ಟೋರಿ, ಅದಕ್ಕೆ ನೋಡೋಣ ತಡ್ರಿ. ಸಹನಾ ಎಸ್ ಗೌಡ ಅನ್ನೋರು,
ನಿಮ್ಮ ಗರ್ಲ್ ಫ್ರೆಂಡ್ ನೇಮ್ ಹೇಳಿ ಬ್ರೋ, ನಿಮ್ಮ ಗರ್ಲ್ ಫ್ರೆಂಡ್ ನೇಮ್ ಹೇಳಿ ಬ್ರೋ ಅಂತ ಹಾಕೊಳ್ಳೆ. ಇವಳು ನಮ್ಮ ಕಾಲೇಜವಳು, ಅವಳು ಗೊತ್ತು ಎಲ್ಲ, ಆದ್ರೂ ಸುಮ್ಮನೆ ಹಾಕಿದ್ದಾಳೆ ನಿಮ್ಮ ಗರ್ಲ್ ಫ್ರೆಂಡ್ ಹೆಸ್ರು ಹೇಳಿ ಅಂತ. ಆಲ್ರೆಡಿ ನಾನು ಹೇಳಿದ್ದೀನಮ್ಮ, ನೋಡ್ಕೊ ನನ್ನ ವ್ಲಾಗ್ನ ಹಿಂದೆ ಹೋಗಿ ನೋಡ್ಕೊ ಏನೇನು ಹೇಳಿದ್ದೀನಿ ಅಂತ. ಓಕೆ ಬ್ರದರ್, ನಿಮ್ಮ ಲವ್ ನೇಮ್ ಹೇಳಿ. ಎಷ್ಟು ಹೇಳಿದ್ದೀರಾ ಗೈಸ್ ನಿಮ್ಮ ಲವ್ ಹೇಳಿ ಅಂತ. ಲವರ್ ನೇಮ್ ಇಲ್ಲ, ಲವ್ ಇಲ್ಲ. ನಾಟ್ ಯುವರ್ ಬೈ ಅನ್ನೋರು ಹಾಕಿದ್ದಾರೆ. ಬ್ರೋ ನಿಮ್ಮ ಫ್ರೆಂಡ್ ಅಶ್ವಿನಿ ಅವರು ನನಗೆ ಗೊತ್ತು, ಆ್ಯಂಡ್ ಅವ್ರ ಮನೆ ಹತ್ರನೇ ನಾವು ಇದ್ದಿದ್ದು. ಅವರು ಜಾಲಹಳ್ಳಿ ಎಲ್ಲ ಅಲ್ವಿ ಇರೋದು, ಅವರು ಜಾಲಹಳ್ಳಿಯಲ್ಲೇ ಅಲ್ವಾ ಇರೋದು. ಯಾರೋ ನಿನ್ನ ಫ್ರೆಂಡ್ ಅನ್ಸುತ್ತೆ, ಯಾರೋ ಗೊತ್ತಿಲ್ಲ, ನಾಟ್ ಯುವರ್ ಬೈ ಅಂತ ಹಾಕಿದ್ದಾರೆ. ನೀನು ಗೊತ್ತಂತೆ ನೋಡಪ್ಪ, ನಿನ್ನ ಫ್ರೆಂಡ್ಸು ಅಶ್ವಿನಿ ಅವರೇ, ನಿಮ್ಮ ಫ್ರೆಂಡ್ಸು ಅವರು ಜಾಲಹಳ್ಳಿಲ್ಲ ಅಲ್ವಾ ಇದ್ದಿದ್ದು. ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಜಾಲಹಳ್ಳಿ ಮೋಸ್ಟ್ಲಿ ಕರೆಕ್ಟ್ ಜಾಲಹಳ್ಳಿಲೇ ಇರೋದವಳು. ಕವಿತಾ JB ಅವರು ಕರುಣೆ ತೋರಿಸಿ ನಮ್ಮನ್ನು ಮೀಟ್ ಮಾಡಿ ಒನ್ ಟೈಮ್ ಮಾಡೆಲ್ ಅಂತ ಹಾಕಿದ್ದೀರಾ. ಯಾರಿದು? ಕವಿತಾ JB ಅವರೇ, ಥ್ಯಾಂಕ್ ಯು ಸೋ ಮಚ್. ಮೀಟ್ ಮಾಡೋಣ, ಖಂಡಿತವಾಗ್ಲೂ ಮಾಡೋಣ. ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ಮೀಟ್ ಆಗೋಣ. ಥ್ಯಾಂಕ್ ಯು ನನಗೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ. ಅಶ್ವಿನಿ ಮೇಡಮ್ ಅವರೇ ಹಾಕೋರೆ ಇಲ್ಲಿ. ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ, ನೀವೇ ರೆಸ್ಪಾನ್ಸ್ ಹಾಕಿದ್ದೀರಾ ಇಲ್ಲಿ. ಟೆಲ್ ಅಬೌಟ್ ಅಶ್ವಿನಿ ಆಫ್ ಯುವರ್ ಕ್ಲಾಸ್. ನೋಡ್ದಾ ಮೇಡಮ್ಮು ಅವಳೇ ಕೇಳ್ಕೊಂಡಿದ್ದಾಳೆ ನನ್ನ ಬಗ್ಗೆ ಹೇಳು ಅಂತ. ನಿನ್ನ ಬಗ್ಗೆ ಏನು ಹೇಳೋದಮ್ಮ? ನಿನ್ನ ಬಗ್ಗೆ ಹೇಳಬೇಕು ಅಂತಂದರೆ, ಸೂಪರ್ ಜಾಲಿ ಕ್ರೇಜಿ ಹುಡುಗಿ, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ಆರಾಮಾಗೆ ಜಾಲಿಯಾಗಿ ಇರ್ತೀಯ. ಎಲ್ಲ ಬಾಯ್ಸ್ ಜೊತೆನೂ ಖುಷಿಯಾಗಿರ್ತೀಯ, ಯಾರನ್ನೂ ಅಟ್ಯಾಚ್ ಆಗಲ್ಲ ಜಾಸ್ತಿ, ಎಲ್ಲರ ಹತ್ರನೂ ಫ್ರೆಂಡ್ಲಿ ಝೋನಾಗೆ ಆರಾಮಾಗಿರ್ತೀಯ. ನಿನ್ನನ್ನು ಯಾರು ಹಚ್ಕೊತಾನೋ ಅವನು ಚಟ್ನಿ ಮಾಡ್ಬಿಡ್ತೀಯ. ಒಳ್ಳೆ ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂ ಮಾಡ್ತೀಯ ನೀನು, ನಾನು ನೋಡಿದ್ದೀನಿ. ಆಮೇಲೆ ತುಂಬ ಕೇರ್ ಮಾಡ್ತೀಯ. ಅಷ್ಟೇ ನೀವರ ಗುಡ್ ಗರ್ಲ್ ಆ್ಯಂಡ್ ಗುಡ್ ಸಪೋರ್ಟಿವ್. ಆಮೇಲೆ ನನಗೂ ತುಂಬ ಸಪೋರ್ಟ್ ಮಾಡಿದ್ಯಾ ವೀಡಿಯೋಸ್ ಮಾಡೋಕ್ಕೆ ನನ್ನ ಜೊತೆ. ನಾನು ಇದನ್ನು ಒಂಥರ ಮೆಮೊರಿಯಾಗಿ ಇಟ್ಕೋತೀನಿ. ನಾನು ಇಂಜಿನಿಯರಿಂಗ್ ಲೈಫಲ್ಲಿ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ ಅಶ್ವಿನಿ ಜೊತೆ ಅಂತ. ಸೊ ಅಷ್ಟೇ ಅಶ್ವಿನಿ ಮೇಡಮ್ ಅವರೇ, ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದೀವಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೋಲ್ಸ್ ಪ್ಲೇ ಅಂತ ಯಾರೋ ಗೊತ್ತಿಲ್ಲ. ಬರೋ ನಿಮ್ಮ ಗರ್ಲ್ ಫ್ರೆಂಡ್ ಇದ್ದಾರಾ ಪ್ಲೀಸ್ ಹೇಳಿ. ಕ್ರಶಿತಿ ತುಂಬ ಇದೆನಾ? ಕ್ರಶಿತಿ ಅಂದರೆ ಇದೇನೋ ಹಾಕಿದಿರಲ್ಲ ಬ್ರೋ. ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರಾ ಪ್ಲೀಸ್ ಹೇಳಿ. QRASITA ಅಂದ್ರೇನು? ಕ್ಯೂರಿಯಾಸಿಟಿ ತುಂಬ. ಓ ಮೈ ಗಾಡ್. ಓಕೆ, ಫ್ರೆಂಡ್ ಯಾರು ಇಲ್ಲ, ಕಪಲ್ಸಿಸ್ ಅವರೇ ಹಾಕಿರೋದು. ಸಿದ್ಧ ನನ್ನ ಕ್ಲಾಸ್ ಹುಡುಗ ಹಾಕೋನೆ, ಒಂದು ಹುಡುಕಿ ಕೊಡಿ ಬ್ರೋ. ಏನು ಬ್ರೋ, ನನ್ನನ್ನು ಬ್ರೋಕರ್ ಮಾಡ್ಬಿಟ್ಟಿದ್ರಲ್ಲ ಬ್ರೋ. ಸಿದ್ಧ ಯಾರು ನೋಡ್ಕೊಳ್ಳೋಣ? ನಮಗೆ ಯಾರು ಇಲ್ಲ ಸಿದ್ದಣ್ಣ, ಎಲ್ಲಪ್ಪ ಹುಡ್ಕೊಳ್ಳಿ. ನಿನಗೆ ತುಂಬ ಜನ ಹುಡುಗಿರು ಇರ್ತಾರೆ, ಯಾವ ಕ್ಲಾಸಲ್ಲಿ ಹೇಳ್ತೀಯಾ? ಏನೋ ಆಗ್ತಾರೆ ನೋಡಿ ಗೈಸ್ ನಮ್ಮ ಹುಡುಗರು. ಸಿಗ್ತಾರೆ ಬಿಡಿಸಿದ್ದ, ನಿನ್ನ ಕೆಲಸ ನೀನು ಆರಾಮಾಗಿ ಮಾಡ್ಕೊಂಡಿರೋ. ಒಳ್ಳೆ ಇನ್ನೇನು ನಿನಗೆ ಪ್ಲೇಸ್ಮೆಂಟ್ ಆಗುತ್ತಪ್ಪ, ಸಖತ್ತಾಗಿ ಓದ್ತಾ ಇದೆಯಾ, ಒಳ್ಳೆ ಕಡೆ ಕೆಲಸ ಸಿಗ್ತದೆ ನಿನಗೆ. ಇನ್ನೇನು ನಿನಗೆ ಪೀಸಾಗೆ ಕೆಲಸ ಸಿಕ್ಕಿದ ತಕ್ಷಣ ಅದು ನೀನು ಗುಲ್ಬರ್ಗ ಮಂದಿ, ಉತ್ತರ ಕರ್ನಾಟಕ ಮಂದಿಗೆ ಹುಡುಗಿ ಸಿಕ್ಕಲ್ವಾ? ಎಷ್ಟು ಜನ ಬರ್ತಾರೆ ನಿನಗೆ? ಕ್ಯೂ ನಿನಗೆ ಯಾಕಲ ಹುಡುಗಿ ಸಿಗ್ತಾರೆ ಬಿಡ್ಲಾ? ನಿನಗೆ ಮಸ್ತಾಗಿರೋ ತುಂಬ ಚೆನ್ನಾಗಿರೋ ಹುಡುಗಿನೇ ಸಿಗ್ತಾಳೆ. ಆರಾಮಾಗಿ ಮದುವೆ ಆಗು, ಲವ್ ಗಿವ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ಮಿಸ್ ಖುಷಿ, ಹೌ ಮೆನಿ ಗರ್ಲ್ ಫ್ರೆಂಡ್ಸ್ ಯು ಹ್ಯಾವ್? ಖುಷಿಯವರೇ, ಮಿಸ್ ಖುಷಿಯವರೇ, ನಿಮ್ಮ ಕ್ವೆಶ್ಚನ್ ನೋಡಿ ಪಾವನ ಆಗೋಯ್ತು ಜೀವನ ನಂದು. ಯಾವ ಗರ್ಲ್ ಫ್ರೆಂಡ್ಸು, ಎಷ್ಟು ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ಹಾಕಿದ್ರು. ಒಬ್ರಿದ್ರೇ ಒಂದು ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡೋಕ್ಕೆ ಕಷ್ಟ ಇರೋ ಈ ಪ್ರಪಂಚದಲ್ಲಿ ಹೌ ಮೆನಿ ಗರ್ಲ್ ಫ್ರೆಂಡ್ಸ್ ಯು ಹ್ಯಾವ್ ಅಂತ ಹಾಕಿದ್ದೀರಾ ಮಿಸ್ ಖುಷಿಯವರೇ. ಕಾಣಿಸ್ತೀನ ನಾನು ನಿಮಗೆ? ನಿಮಗೆ ಫ್ರೆಂಡ್ಸ್ ಅಂದರೆ ಗರ್ಲ್ ಫ್ರೆಂಡ್ಸ್. ಓಕೆ ಆ ಥರ ಅಂದರೆ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ನಾಟ್ ಲೈಕ್ ಕಮಿಟ್ಮೆಂಟ್ ಆರ್ ಲವ್ ಆ ಥರ ಅಲ್ಲ, ಫ್ರೆಂಡ್ಸ್ ಇದ್ದಾರೆ ಅಷ್ಟೇ. ನಾರ್ಮಲ್ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಅದೂ ಜಾಸ್ತಿ ಇಲ್ಲ, ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ. ಹಾಯ್ ಬಾಯ್ ಆ ಥರ ಇದ್ದಾರೆ ಅಷ್ಟೇ. ಅಮ್ಮ ಮಿಸ್ ಖುಷಿಯವರೇ ನಮಸ್ತೆ ನಿಮಗೆ. ಮೌಲ್ಯ ಗೌಡ ಅವ್ರು ಹಾಕಿದ್ದಾರೆ, ಡೂಯಿಂಗ್ ಗುಡ್, ಗ್ರೋ ಸ್ಟಿಲ್ ಮೋರ್ ಆ್ಯಂಡ್ ಮೋರ್ ಅಂತ ಹಾಕಿದ್ದೀರಾ. ಮೌಲ್ಯ ಗೌಡ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ನೀವು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಮೌಲ್ಯ ಅವರೇ, ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡ್ತೀರಾ, ನಾನು ಮೇಲೆ ಬಂದೇ ಬರ್ತೀನಿ. ಥ್ಯಾಂಕ್ ಯು ಮೌಲ್ಯ ಗೌಡ ಅವರೇ. ಗರ್ಲ್ ಫ್ರೆಂಡ್ ಹೇಳಿ ಅಂತಲೇ ಹಾಕಿದ್ದೀರಾ ಗೈಸ್. ಓಕೆ ಸಾಕು ಅಂದ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ನಿಖಿಲ್ ಅನ್ನೋರು ನಿಮ್ಮ ಫಸ್ಟ್ ಗರ್ಲ್ ಫ್ರೆಂಡ್ ಹೆಸರೇನು ಅಂತ ಹಾಕಿದ್ದೀರಾ. ಫಸ್ಟ್ ಗರ್ಲ್ ಫ್ರೆಂಡು ಏನೇನು ಕ್ವಶನ್ ಕೇಳ್ತೀರಾ ಅಂದರೆ, ಫಸ್ಟ್ ಗರ್ಲ್ ಫ್ರೆಂಡು, ಸೆಕೆಂಡ್ ಗರ್ಲ್ ಫ್ರೆಂಡು, ಥರ್ಡ್ ಗರ್ಲ್ ಫ್ರೆಂಡು, ಯಾರು ಇಲ್ಲಪ್ಪ ನಿಖಿಲ, ಯಾರು ಇಲ್ಲಪ್ಪ. ಅಯ್ಯೋ, ಸ್ಕೂಲ್ ಬೆಸ್ಟ್ ಫ್ರೆಂಡ್ ಹೆಸರೇನು ಅಂತ ಹಾಕಿದ್ದೀರಾ. ಸ್ಕೂಲ್ ಬೆಸ್ಟ್ ಫ್ರೆಂಡ್ ಯಾರು? ಸ್ಕೂಲ್ ಫ್ರೆಂಡ್ಸು ನನಗೆ ತುಂಬ ಜನ ಇದ್ದಾರೆ, ಬಟ್ ಇವಾಗ ಯಾರು ಅಷ್ಟು ಅಟ್ಯಾಚ್ ಇಲ್ಲ. ಒಬ್ಬ ಚಿಂಟು ಅಂತಿದ್ದಾನೆ. ಚಿಂಟು ಬಿಟ್ಟರೆ ನಾರ್ಮಲ್ ರೆಗ್ಯುಲರ್ ಟಚ್ ಅಂದರೆ ಚಿಂಟು ಒಬ್ಬನೇ. ಅವನೇ ಪಾಪ ಅವಾಗವಾಗ ಯೋಗಕ್ಷೇಮ ವಿಚಾರಿಸ್ತಾ ಇರ್ತಾನೆ, ಹೇಗಿದೆಯಾ ಊಟ ಆಯಿತಾ, ತಿಂಡಿ ಆಯಿತಾ, ಏನು ಮಾಡ್ತಿದ್ಯಾ ಲೈಫಲ್ಲಿ ಅಂತ. ಚಿಂಟು ಬಿಟ್ಟರೆ ಬೇರೆ ಇನ್ಯಾರು ಅಷ್ಟಕ್ಕಷ್ಟೇ ಅಷ್ಟು
ಕ್ಲೋಸ್ ಅಂತಿಲ್ಲ. ಸೊ ಈ Q&A ಕ್ವೆಶನ್ಸ್ ಸೆಗ್ಮೆಂಟ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ವಿಡಿಯೋ. ನಿಮ್ಮ ಸಪೋರ್ಟೇ ನನಗೆ ತುಂಬ ಮುಖ್ಯ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಲವ್ ಯು ಆಲ್.